ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये. यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि. प्रपद्ये निरवद्यानां निषद्यां गुणसम्पदां शरणं भवभीतानां षठकोपमुनीश्वरम्. श्रीमद्रङ्गशठारिसंयमिवराल्लब्धागमान्तद्वयं श्रीमद्वीररघूद्वहाद्यषठजित्पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रङ्गधुरीणशासनवशं नारायणं योगिनं. वेदान्तदेशिकयतीन्द्रकटाक्षलब्धत्रय्यन्तसारमनवद्यगुणं बुधाग्रयं नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः. श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यम्. वात्स्यश्रीकृष्णसूरीन्द्र पदपङ्कजषट्पदम् अनन्तपद्मनाभार्यं भारद्वाजमहं भजे. नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरः सिद्धमध्यापयन्ती स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. अन्नवयल पुदुवै आण्डाळ் அரங்கிற்கு பன்னத் திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு. சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினீ வேங்கடவர்க்கென்னை விதியென்ற இம்மாற்றம் நாங்கடவா வண்ணமே நல்கு. கீசு கீசென்றெங்கும் ஆனைச் சாத்தன் கலந்து பேசின பேச்சரவம் கேட்டிலையோ பேய்ப்பெண்ணே. காசும் பிறப்பும் கலகலப்பக் கை பேர்த்து வாசனரும் குழல் ஆய்ச்சியர் மத்தினாலோசைப்படுத்த தைரரவம் கேட்டிலையோ நாயக பெண் பிள்ளாய் நாராயணன் மூர்த்தி. கேசவனை பாடவும் நீ கேட்டே கிடத்தியோ தேசமுடையாய் ತಿರವೇಲೋರೆಂಪಾವಾಯ್. ಇವತ್ತಿನ ಉಪನ್ಯಾಸದ ಪಾಶುರ புள்ளும் சிலம்பினகான் புள்ளரையன் கோயில் வெள்ளை விழிசங்கின் பேரரவம் கேட்டிலையோ பிள்ளாய் எழுந்திராய் பேய்முலை நஞ்சுண்டு கள்ளச்சகடம் கலக்கழிய காலோச்சி. வெள்ளத்தரவில் துயிலமர்ந்த வித்தினை உள்ளத்து கொண்டு முனிவர்களும் யோகிகளும் மெல்ல எழுந்தறி என்ற பேரரவம் உள்ளம் புகுந்து ಕುಳಿರ್ಂದೇಲೋರೆಂಪಾವಾಯ್. ಮೊಟ್ಟ ಮೊದಲಿಗೆ ಇಲ್ಲಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇಲ್ಲಿಯವರೆಗೂ ಈ ತಿರುಪ್ಪಾವೈನಲ್ಲಿ ಮೊದಲು 6 ಪಾಶುರಗಳನ್ನು ನೋಡಿದ್ದೀವಿ. ಅದರಲ್ಲೂ ನಾವು 6ನೆಯ ಪಾಶುರದ ಅರ್ಥಗಳನ್ನು
ಇನ್ನೂ ನೋಡ್ತಾ ಇದ್ವಿ ಅಲ್ವಾ. ಈಗ ನಾವು 6ನೆಯ ಪಾಶುರದ ಅರ್ಥಗಳನ್ನು ಒಂದು ಮಟ್ಟಕ್ಕೆ ನೋಡಿದ್ದೀವಿ. ಪೇಯ್ಮುಲೈ ನಂಜುಂಡು ಅಂತ ಹೇಳಿ ಆ ಪೂತನಾ ಮೋಕ್ಷದ ಬಗ್ಗೆ ನಾವು ನೆನ್ನೆಯ ಉಪನ್ಯಾಸದಲ್ಲಿ ನೋಡಿದ್ವಿ. ಆ ಪೂತನಾ ಮೋಕ್ಷದವರೆಗೂ ನಾವು ನೆನ್ನೆ ಉಪನ್ಯಾಸದಲ್ಲಿ ನೋಡಿದ್ದೇವೆ. ಈಗ ನಾವು ನೋಡುವಂತಹ ವಿಷಯಗಳು ಏನೇನು ಅಂತ ಅಂದರೆ, ಮೊದಲಿಗೆ ಈ ತಿರುಪ್ಪಾವೈನಲ್ಲಿ ನಾವು ನೋಡಿದಂತಹ ಮೊದಲು 5 ಪಾಶುರಗಳು ಏನಿವೆ ಅವು ಈ ತಿರುಪ್ಪಾವೈಗೆ ಇರುವಂತಹ ಒಂದು ಪೀಠಿಕೆ ಅಂತ ಹೇಳಿ ನಾನು ಉಪನ್ಯಾಸದಲ್ಲಿ ಹೇಳಿದ್ದೇನೆ. ಅದರ ಪ್ರಕಾರ ಅದು ಪೀಠಿಕೆ ಅಂತ ಏನಕ್ಕಾಗತ್ತೆ ಅಂದರೆ, ಈ ತಿರುಪ್ಪಾವೈನಲ್ಲಿ ಈ ಮೊದಲು 5 ಪಾಶುರಗಳಲ್ಲಿ ಈ ಪಾವೈ ನೋಂಬು ಅಂತ ನಾವೇನು ಕರಿತೀವಿ, ಅಂದರೆ ಸಖಿಯರೊಡನೆ ಸೇರಿಕೊಂಡು ಗೋದಾದೇವಿ ಆ ಕೃಷ್ಣನನ್ನು ವರಿಸಲು ಯಾವ ಒಂದು ವ್ರತವನ್ನು ಮಾಡಿದ್ಲೋ ಆ ವ್ರತಕ್ಕೆ ಪಾವೈ ನೋಂಬು ಅಂತ ಹೆಸರು. ಆ ವ್ರತವನ್ನು ಈ ರೀತಿ ಗೋದಾದೇವಿ ಆಚರಣೆ ಮಾಡಿದ್ರಿಂದಲೂ ಮತ್ತು ಆ ವ್ರತದ ಬಗ್ಗೆ ಮೊದಲಿಗೆ ಆ ವ್ರತವನ್ನು ಯಾವಾಗ ಮಾಡಬೇಕು ಮತ್ತು ಹೇಗೆ ಒಬ್ಬರೇ ಮಾಡಬೇಕಾ ಎಲ್ಲರೂ ಸೇರ್ಕೊಂಡು ಮಾಡಬೇಕಾ ಮತ್ತು ಯಾವಾಗ ಹೇಳಬೇಕು, ಏನೇನು ಮಾಡಬೇಕು ಏನೇನು ಮಾಡಬಾರ್ದು, ಇವನ್ನೆಲ್ಲವನ್ನು ಅವಳು ಮೊದಲು 5 ಪಾಶುರಗಳಲ್ಲಿ ಹೇಳಿದ್ದಾಳೆ. ಅದರಿಂದಲೇ ಈ ತಿರುಪ್ಪಾವೈನ ಮೊದಲು 5 ಪಾಶುರಗಳು ಪೀಠಿಕೆಯಾಗತ್ತೆ. ಈಗ ನಾವು 6ನೆಯ ಪಾಶುರದಿಂದ ಅರ್ಥಗಳನ್ನು ನೋಡ್ತಾ ಇದ್ದೇವೆ. ಇದರಲ್ಲಿ ನೆನ್ನೆಯ ಉಪನ್ಯಾಸದಲ್ಲೇ ಹೇಳಿದ ಹಾಗೆ ಈ 6ನೆಯ ಪಾಶುರದಿಂದ 15ನೆಯ ಪಾಶುರದವರೆಗೂ ಈ 10 ಪಾಶುರಗಳು 10 ಸಖಿಯರನ್ನು ಎಬ್ಬಿಸೋ ಹಾಗೆ ಇಲ್ಲಿ ಗೋದಾದೇವಿ ಹಾಡಿದ್ದಾಳೆ. ಇದು 10 ಸಖಿಯರನ್ನು ಎಬ್ಬಿಸೋ ಹಾಗೆ ಅನ್ನೋದು ಸಾಮಾನ್ಯ ಅರ್ಥವಾದರೆ, ಇದಕ್ಕೆ ವಿಶೇಷ ಅರ್ಥದ ಪ್ರಕಾರ ಅದರಲ್ಲಿ ನಾವು 10 ಇಂದ್ರಿಯಗಳು, 10 ದಿವ್ಯದೇಶ ಎಂಪೆರುಮಾನರು, 10 ಆಳ್ವಾರರು, 10 ಅವತಾರಗಳು ಅಂತ ಹೇಳಿ ವಿಶೇಷ ಅರ್ಥಗಳನ್ನೆಲ್ಲ ನೋಡ್ಬೋದು. ಇದನ್ನೆಲ್ಲ ನೀವು ನೆನ್ನೆಯ ಉಪನ್ಯಾಸದಲ್ಲಿ ಕೇಳಿದ್ದೀರ. ಅದರ ಪ್ರಕಾರ ಇಲ್ಲಿ ಒಂದೊಂದು ಸಖಿಯರನ್ನು ಕೂಡ ಇಲ್ಲಿ ಗೋದಾದೇವಿ ಎಬ್ಬಿಸ್ತಾ ಇದ್ದಾಳಲ್ಲ ಒಂದೊಂದು ಪಾಶುರದಲ್ಲೂ, ಈ ಒಬ್ಬೊಬ್ಬ ಸಖಿಗೂ ಕೂಡ ಒಂದು ವಿಶೇಷವಾದ ಗುಣ ಇದೆ. ಆ ಒಬ್ಬೊಬ್ಬ ಸಖಿಯ ವಿಶೇಷವಾದ ಗುಣವನ್ನು ಯಾವುದೋ ಒಂದು ಪದದ ಮೂಲಕ ಈ ತಿರುಪ್ಪಾವೈನ ಪಾಶುರದಲ್ಲಿ ಗೋದಾದೇವಿ ತೋರಿಸ್ತಾಳೆ. ಅದರಲ್ಲಿ ನಾವು ನೆನ್ನೆ ನೋಡಿದ ಹಾಗೆ ಈ 6ನೆಯ ಪಾಶುರ ಪುಳ್ಳುಂ ಶಿಲಂಬಿನ ಕಾಣ್ ಅನ್ನುವಂತಹ ಈ ಪಾಶುರದಲ್ಲಿ ನಾವು ನೋಡಿದ ಹಾಗೆ ಈ ಸಖಿಯ ಒಂದು ವಿಶೇಷವಾದ ಗುಣ ಏನು ಅಂತ ಅಂದರೆ, ಪಿಳ್ಳಾಯ್ ಎഴുந்திರಾಯ್ ಪೇಯ್ಮುಲೈ ನಂಜುಂಡು ಅಂತ ಅಂದರೆ, ಇಲ್ಲಿ ಪೇಯ್ಮುಲೈ ನಂಜುಂಡು ಅನ್ನುವಂಥದ್ದು ಆ ಪೂತನಾ ಮೋಕ್ಷವನ್ನು ತೋರಿಸುತ್ತೆ. ಆದರೆ ಪಿಳ್ಳಾಯ್ ಎഴുந்திರಾಯ್ ಅಂತ ಹೇಳುವಂಥದ್ದು ಆ ಸಖಿಗೆ ಈ ಗೋದಾದೇವಿ ಅಡ್ರೆಸ್ ಮಾಡ್ತಾ ಇದ್ದಾಳೆ. ಯಾಕೆ ಅಂತ ಅಂದರೆ, ಈ ಸಖಿಯನ್ನು ಪಿಳ್ಳಾಯ್ ಅಂತ ಕರೀತಾ ಇದ್ದಾಳಲ್ಲ, ಅದರಲ್ಲೇ ಆ ಸಖಿಯ ಒಂದು ವಿಶೇಷವಾದ ಗುಣ ನಮಗೆ ತಿಳಿದು ಬರುತ್ತೆ. ಅದೇನು ಅಂತ ಅಂದರೆ, ಪಿಳ್ಳಾಯ್ ಅಂತ ಅಂದರೆ ಮಗುವೆ ಅನ್ನುವಂಥ ಒಂದು ಅರ್ಥ. ಇಲ್ಲಿ ಗೋದಾದೇವಿ ಈ ಸಖಿಯನ್ನು ಮಗುವೆ ಅಂತ ಏನಕ್ಕೆ ಕರಿಬೇಕು? ಸಮವಯಸ್ಕಳಲ್ವ ಅವಳು, ಆ ಗೋದಾದೇವಿಯ ಜೊತೆಗೆ ಅದೇ ವಯಸ್ಸಿನವಳು. ಹಾಗಿರಬೇಕಾದ್ರೆ ಮಗುವೆ ಅಂತ ಏನಕ್ಕೆ ಕರಿಬೇಕು ಅಂತ ನೋಡಿದ್ರೆ, ಅವಳು ಈ ಭಕ್ತಿಗೆ ಅಂದರೆ ಈ ಭಾಗವತರ ಗೋಷ್ಠಿಗೆ ಅವಳು ಹೊಸಬಳು. ಅದಕ್ಕಾಗಿಯೇ ಅವಳನ್ನು ಪಿಳ್ಳಾಯ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ಅಡ್ರೆಸ್ ಮಾಡ್ತಾ ಇರೋದು. ಆ ರೀತಿಯಲ್ಲಿ ಈ ಗೋದಾದೇವಿ ಪಿಳ್ಳಾಯ್ ಅಂತ ಹೇಳೋದ್ರಿಂದ ನಮಗೇನು ತಿಳಿಯುತ್ತೆ? ಈ ಪಾಶುರದ ಸಖಿಯ ಒಂದು ವಿಶೇಷವಾದ ಗುಣ, ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ಅಂದರೆ, ಈ ಸಖಿ ಪಿಳ್ಳಾಯ್ ಅಂದರೆ ಈಗ ತಾನೇ ನಮ್ಮ ಎಲ್ಲರ ಭಾಗವತರ ಗೋಷ್ಠಿಗೆ ಬಂದು ಸೇರಿಕೊಂಡಿರೋಳು, ಅವಳನ್ನು ಪಿಳ್ಳಾಯ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ಎಬ್ಬಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಪಿಳ್ಳಾಯ್ ಎഴുந்திರಾಯ್ ಪೇಯ್ಮುಲೈ ನಂಜುಂಡು ಅಂತ ಹೇಳಿ ಇಲ್ಲಿಯವರೆಗೂ ನಾವು ನೆನ್ನೆಯ ಉಪನ್ಯಾಸದಲ್ಲಿ ಅರ್ಥಗಳನ್ನು ನೋಡಿದ್ವಿ. ಪೇಯ್ಮುಲೈ ನಂಜುಂಡು ಅನ್ನುವಂಥದ್ದು ಆ ನಮ್ಮ ಪೂತನೆಯ ಮೋಕ್ಷದ ಒಂದು ಲೀಲೆಯನ್ನು ತೋರಿಸುತ್ತೆ. ಆ ಪೂತನೆಯ ಮೋಕ್ಷದ ಲೀಲೆಗಳನ್ನು ಕೂಡ ನೆನ್ನೆಯ ಉಪನ್ಯಾಸದಲ್ಲಿ ನಾವು ನೋಡಿದ್ವಿ. ಆ ರೀತಿಯಲ್ಲಿ ಪಿಳ್ಳಾಯ್ ಎഴുந்திರಾಯ್ ಪೇಯ್ಮುಲೈ ನಂಜುಂಡು ಕಳ್ಳಚ್ಚಗಡಂ ಕಲಕ್ಕಳ್ಯ ಕಾಲೋಚ್ಚಿ. ಕಳ್ಳಚ್ಚಗಡಂ ಕಲಕ್ಕಳ್ಯ ಕಾಲೋಚ್ಚಿ ಅಂತ ಅಂದರೆ ಏನು? ಇಲ್ಲೂ ಕೂಡ ಈಗ ನೋಡಿ, ಮೊದಲಿಂದಲೂ ಗೋದಾದೇವಿ ಆ ಪದ್ಮನಾಭ ಸ್ವಾಮಿಯ ಬಗ್ಗೆ ಪಾರ್ಕಡಲ್ ಪಯ್ಯ ತುಯಿಂಡ್ರ
ಅಡಿಪಾಡಿ ಪರಮನ ಅಡಿಪಾಡಿ ಅಂತ ಹೇಳಿದಾಳೆ. ಆ ರೀತಿಯಲ್ಲಿ ಓಂಗಿ ಉಲಗಳಂದ ಉತ್ತಮನ್ ಪೇರ್ಪಾಡಿ ಅಂತ ಹೇಳಿದಾಳೆ. ಈ ರೀತಿಯಾಗಿ ನಾರಾಯಣನೇ ನಮಕ್ಕೆ ಪರೈತುರುವಾನ್ ಅಂತ ಹೇಳಿ ಒಂದೊಂದು ಪಾಶುರದಲ್ಲೂ ಒಂದೊಂದು ಹೆಸರುಗಳನ್ನು ಹೇಳಿ ಹಾಡಿದ್ದಾಳೆ ಅಲ್ವಾ. ಇಲ್ಲಿ ಗೋದಾದೇವಿ ಏನು ಮಾಡ್ತಾ ಇದ್ದಾಳೆ? ಪೇಯ್ಮುಲೈ ನಂಜುಂಡು ಕಳ್ಳಚ್ಚಗಡಂ ಕಲಕ್ಕಳಿಯ ಕಾಲೋಚ್ಚಿ ಅಂತ ಅಂದರೆ ಇಲ್ಲಿ ಯಾವುದೇ ತಿರುನಾಮಗಳನ್ನು ಹೇಳದೆ ಪೇಯ್ಮುಲೈ ನಂಜುಂಡು ಅಂತ ಹೇಳಿದ್ರೆ ಅವನ ಲೀಲೆಯನ್ನು ತೋರಿಸಿ ಅದರ ಜೊತೆಗೆ ಕಳ್ಳಚ್ಚಗಡಂ ಕಲಕ್ಕಳಿಯ ಕಾಲೋಚ್ಚಿ ಅನ್ನುವಂಥದ್ದು. ಇಲ್ಲಿ ಕಳ್ಳಚ್ಚಗಡಂ ಅಂತ ಏನಕ್ಕೆ ಕರಿತಾ ಇದ್ದಾಳೆ ಗೋದಾದೇವಿ ಅಂತ ಅಂದರೆ, ನಾವು ಈ ಕಥೆಯನ್ನು ಮೊದಲೇ ಕೂಡ ನೋಡಿದ್ದೀವಿ, ಮತ್ತೊಮ್ಮೆಯೂ ನೋಡೋಣ. ಅದೇನು ಅಂತ ಅಂದರೆ, ಈ ಒಂದು ಶ್ರೀಕೃಷ್ಣ ಮಲಗಿರುವಂತಹ ಸಮಯದಲ್ಲಿ, ಈಗ ನಾವೇ ನಮ್ಮ ಮಕ್ಕಳು ಮಲಗಿರುವಂತಹ ಸಮಯದಲ್ಲಿ ನಾವು ನೋಡ್ಬೋದು. ಆ ಮಕ್ಕಳು ಏನು ಮಾಡ್ತಾರೆ? ಮಲಗಿರುವಂಥ ಸಮಯದಲ್ಲಿ ಸಾಮಾನ್ಯವಾಗಿ ಎದ್ದು ಓಡಾಡೋದಕ್ಕೆ ಬರುವಂಥ ಮಕ್ಕಳಾದರೆ ಅವ್ರು ಮಲಗೋದೇ ಇಲ್ಲ, ಅದು ಒಂದು ಕಡೆ. ಅದೇ ಸಮಯ ಎದ್ದು ಓಡಾಡೋಕ್ಕೆ ಬಂದರೂ ಕೂಡ ಯಾವಾಗಲಾದರೂ ಹಾಗೆ ಸುಮ್ಮನೆ ಮಲಗಿದ್ದಾರೆ ಅಂತ ಅಂದರೆ ಅವರು ನಮ್ಮಂತೆ ಸುಮ್ಮನೆ ಕೈಕಾಲುಗಳನ್ನು ಇಟ್ಟುಕೊಂಡು ಮಲಗೋದಿಲ್ಲ. ಕೈಕಾಲುಗಳನ್ನು ಹೀಗೆ ಆಡಿಸ್ತಾನೇ ಇರ್ತಾರೆ ಅಲ್ವಾ, ಸತತವಾಗಿ ಆಡಿಸ್ತಾ ಇರ್ತಾರೆ. ಹಾಗೆ ಕೈಕಾಲುಗಳನ್ನು ಶ್ರೀಕೃಷ್ಣನು ಕೂಡ ಅವನು ಮಲಗಿದಂತಹ ಒಂದು ಸ್ಥಿತಿಯಲ್ಲಿ ಇದ್ದುಕೊಂಡು ಕೈಕಾಲುಗಳನ್ನು ಸತತವಾಗಿ ಆಡಿಸ್ತಾ ಇದ್ದ. ಅಂತಹ ಸಮಯದಲ್ಲೇ ನಾವು ನೋಡುವಂಥದ್ದು ಒಂದು ಗಾಡಿ ಅಂತ ಅಂದರೆ ಇಲ್ಲಿ ಮರದ ಒಂದು ಆಟ ಸಾಮಾನಿನ ರೀತಿ ಇರುವಂತಹ ಒಂದು ಗಾಡಿ ಹಾಗೇ ಉರುಳುಕೊಂಡು ಅವನ ಬಳಿಗೆ ತಾನಾಗೇ ಬರುತ್ತೆ. ಶ್ರೀಕೃಷ್ಣ ಅದಕ್ಕೆ ಪ್ರತ್ಯೇಕವಾಗಿ ಏನನ್ನೂ ಮಾಡಲಿಲ್ಲ. ಕಳ್ಳಚ್ಚಗಡಂ ಅಂತ ಇಲ್ಲಿ ಗೋದಾದೇವಿ ಹೇಳೋದಕ್ಕೆ ಕಾರಣ ಏನು ಅಂತ ಅಂದರೆ, ನಾವು ಮೊದಲನೆಯ ಪಾಶುರದಲ್ಲೇ ನೋಡಿದ್ವಿ, ಕೂರ್ವೇಲ್ ಕೊಡುಂತೊಳಿಲನ್ ನಂದಗೋಪನ್ ಕುಮರನ್ ಅಲ್ವಾ. ಅವನು ಯಾಕೆ ಅಂಥ ಚೂಪಾದಂತಹ ವೇಲನ್ನು ಅವನು ಕೈಯಲ್ಲಿಟ್ಕೊಂಡಿದ್ದಾನೆ ನಂದಗೋಪ ಅಂತ ಅಂದರೆ, ಆ ನಂದಗೋಪ ಬಹಳ ಮೃದು ಸ್ವಭಾವದವನು. ಆ ನಂದಗೋಪನಿಗೆ ಶ್ರೀಕೃಷ್ಣನನ್ನು ರಕ್ಷಣೆ ಮಾಡಬೇಕು ಅನ್ನೋದೊಂದೇ ತಲೆಯಲ್ಲಿದೆಯೇ ಹೊರತು ಅವನನ್ನು ರಕ್ಷಣೆ ಮಾಡೋದಕ್ಕೆ ಯಾವ ಆಯುಧವನ್ನು ಯಾರಿಗೆ ಬಳಸಬೇಕು, ಏನು ಮಾಡಬೇಕು, ಇವೆಲ್ಲ ಏನು ಗೊತ್ತಿಲ್ಲ ಆ ನಂದಗೋಪನಿಗೆ. ಅದಕ್ಕೆ ಈ ಕೂರ್ವೇಲ್ ಅಂದರೆ ಚೂಪಾದಂತಹ ವೇಲನ್ನು ಅವನ ಕೈಯಲ್ಲಿಟ್ಕೊಂಡು ಅವನೇನು ಮಾಡ್ತಾನೆ ಅಂದರೆ, ಆ ಒಂದು ಇರುವೆ ಬಂದರೂ ಸಹ ಅದಕ್ಕೂ ಆ ವೇಲ್ನೇ ಉಪಯೋಗಿಸ್ತಾನೆ. ಇರುವೆಗೆ ಆ ವೇಲ್ನ ಉಪಯೋಗಿಸಬಾರ್ದು ಅನ್ನೋದು ಸಹ ಅವನಿಗೆ ತಿಳಿಯಿಲ್ಲ. ಆ ರೀತಿ ಮೃದು ಸ್ವಭಾವದವನು ನಮ್ಮ ನಂದಗೋಪಾಲ. ಆ ರೀತಿಯಲ್ಲಿ ಕೂರ್ವೇಲ್ ಕೊಡುಂತೊಳಿಲನ್ ನಂದಗೋಪನ್ ಕುಮರಲ್. ಇಲ್ಲಿ ಆ ನಂದಗೋಪ ಅಂಥ ಚೂಪಾದಂತಹ ವೇಲನ್ನು ಯಾವುದಕ್ಕಾಗಿ ಇಟ್ಕೊಂಡಿದ್ದಾನೆ ಅಂತ ಅಂದರೆ, ಅವನು ಇರುವೆಯಿಂದ ಯಾವುದೇ ರೀತಿಯಾದ ಅಸುರರು ದೊಡ್ಡದಾಗಲಿ ಚಿಕ್ಕದಾಗಲಿ ಎಂಥ ಅಸುರರು ಬಂದರೂ ಸಹ ಅವ್ರನ್ನೆಲ್ಲ ಕೊಲ್ಲೋದಕ್ಕೆ ಈ ಒಂದು ವೇಲನ್ನು ಇಟ್ಕೊಂಡಿದ್ದಾನೆ. ಆದರೆ ನಾವಿಲ್ಲಿ ಮೊದಲೇ ನೋಡೋದಾದರೆ ಅಸುರರು ಯಾವ ರೀತಿಯಲ್ಲಿ ಬಂದರು. ಒಬ್ಬ ಮರದಲ್ಲಿ ಇದ್ದ, ಒಬ್ಬ ಹಸುವಿನ ಕರುವಾಗಿ ಬಂದ, ಮತ್ತೊಬ್ಬಳು ತಾಯಿಯಂತೆಯೇ ಬಂದಳು, ಇನ್ನೊಂದು ಈಗ ಬಂದಿರುವಂಥದ್ದು ಕಳ್ಳಚ್ಚಗಡಂ, ಮೋಸ ಮಾಡಿ ಅಂತ ಅಂದರೆ ತನ್ನ ಒರಿಜಿನಲ್ ವೇಷ ಅಲ್ಲ, ತಾನು ಒಂದು ಗಾಡಿಯಲ್ಲಿ ಸೇರಿಕೊಂಡು ಆ ಗಾಡಿ ತಾನೇ ಉರುಳ್ಕೊಂಡು ಬರುತ್ತೆ ಶ್ರೀಕೃಷ್ಣನ ಹತ್ರ. ಅದಕ್ಕೆ ಇಲ್ಲಿ ಕಳ್ಳಚ್ಚಗಡಂ ಅಂತ ಹೇಳಿ ಇಲ್ಲಿ ಗೋದಾದೇವಿ ಆ ಒಂದು ಡಿಸ್ಗೈಸಲ್ಲಿ ಬರ್ತಾನಲ್ಲ ಆ ಅಸುರ, ಅವನ ಸ್ವಂತ ವೇಷದಲ್ಲಿ ಬರದೇ ಇರೋದ್ರಿಂದ ಕಳ್ಳಚ್ಚಗಡಂ ಕಲಕ್ಕಳಿಯ ಕಾಲೋಚ್ಚಿ ಅಂತ ಅಂದರೆ ಆ ಒಂದು ಶಕಟಾಸುರನನ್ನು ಈ ಶ್ರೀಕೃಷ್ಣ ಪ್ರತ್ಯೇಕವಾಗಿ ಯಾವುದೇ ಶ್ರಮವನ್ನು ತೆಗೆದುಕೊಳ್ಳದೆ ತಾನು ಸ್ವಾಭಾವಿಕವಾಗಿ ಹೇಗೆ ಮಕ್ಕಳು ಕೈಕಾಲುಗಳನ್ನು ಆಡಿಸ್ತಾ ಇರ್ತಾರೋ ಹಾಗೆ ಕೈಕಾಲುಗಳನ್ನು ಆಡಿಸ್ತಾ ಇರುವಂಥ ಸಮಯದಲ್ಲಿ ಈ ಒಂದು ಶಕಟ ತಾನಾಗಿಯೇ ಆ ಶ್ರೀಕೃಷ್ಣನ ಬಳಿ ಬಂದಾಗ ಅವನ ಪಾದ ಸ್ಪರ್ಶವಾಗಿ ಅಲ್ಲೇ ಪುಡಿ ಆಗುತ್ತೆ. ಆ ರೀತಿಯಲ್ಲಿ ಇಲ್ಲಿ ಕಳ್ಳಚ್ಚಗಡಂ ಕಲಕ್ಕಳಿಯ ಕಾಲೋಚ್ಚಿ ಅಂತ ಅಂದರೆ ಈ ಶಕಟನು ಅಂದರೆ ಆ ಶಕಟದ ಒಳಗೆ ಅಸುರನು ಸೇರಿ ಆ ಶಕಟಾಸುರನು ಹಾಗೆ ಶ್ರೀಕೃಷ್ಣನ ಬಳಿ ಬರ್ತಾನೆ. ಇದರಲ್ಲಿ ಇಲ್ಲಿ ನಾವು ಆ ಕೂರ್ವೇಲ್ ಕೊಡುಂತೊಳಿಲನ್ ಏನಕ್ಕೆ ನೋಡಿದ್ವಿ ಅಂತ ಅಂದರೆ, ಮೊದಲೇ ಹೇಳಿದ ಹಾಗೆ ಯಶೋದೆಯಾಗಿರಲಿ ಅಥವಾ ಯಶೋದೆಯ ರೀತಿ ಒಬ್ಬಳು ರಾಕ್ಷಸಿ, ತಾಯಿಯಂತೆ ಒಬ್ಬಳು ರಾಕ್ಷಸಿ ಅಲ್ವಾ. ಅದಾದ ಮೇಲೆ ಗಾಡಿಯಂತೆ ಒಬ್ಬ ರಾಕ್ಷಸ, ಈಗ ಅಸುರ ಅಲ್ವಾ, ಆ ಗಾಡಿಯಂತೆ ಆಯಿತು.
ಅದಾದ ಮೇಲೆ ಒಂದು ಕರುವಿನಂತೆ ಅಸುರ, ಮತ್ತೊಬ್ಬ ಮರದಲ್ಲಿ ಅಸುರ, ಮತ್ತೊಂದು ಅಶ್ವದ ರೀತಿಯಲ್ಲಿ, ಕುದುರೆಯ ರೀತಿಯಲ್ಲಿ ಒಬ್ಬ ಅಸುರ. ಈ ರೀತಿಯಾಗಿ ಬಹಳಷ್ಟು ಅಸುರರನ್ನು ಒಬ್ಬರಾದ ಮೇಲೆ ಒಬ್ಬರನ್ನು ಕಂಸ ಈ ಶ್ರೀಕೃಷ್ಣನನ್ನು ಕೊಲ್ಲೋದಕ್ಕೆ ಅಂತಾನೆ ಅಸೈನ್ಮೆಂಟ್ ಕೊಟ್ಟು ಕಳಿಸ್ತಾನೇ ಇರ್ತಾನೆ. ಈ ಅಸೈನ್ಮೆಂಟ್ ಯಾವತ್ತಿಗೂ ಕಂಸನಿಗೆ ಸಕ್ಸಸ್ಫುಲ್ ಆಗೋದೇ ಇಲ್ಲ. ಯಾಕೆ ಅಂತ ಅಂದರೆ, ಹೀಗೆ ಶ್ರೀಕೃಷ್ಣನನ್ನು ಕೊಲ್ಲಲು ಬಂದವರೆಲ್ಲರೂ ಯಾರು ಅದರಲ್ಲಿ ಒಬ್ಬರೂ ಸಹ ವಾಪಸ್ ಬಂದವರೇ ಇಲ್ಲ ಅಲ್ವಾ? ಆ ರೀತಿಯಲ್ಲಿ ಶ್ರೀಕೃಷ್ಣನಿಗೆ ಕಂಸ ಎಷ್ಟೋ ಅಸುರರನ್ನು ಕಳಿಸ್ದ. ಆ ಅಸುರರ ಎಲ್ಲರೂ ಸಹ ಶ್ರೀಕೃಷ್ಣನ ಬಳಿ ಬಂದರೆ ಹೊತ್ತು ಯಾರೂ ಹಿಂತಿರುಗಿ ಕಂಸನ ಬಳಿ ಹೋಗಲೇ ಇಲ್ಲ. ಅವನು ಅಲ್ಲಿಗಾದರೂ ಒಂದೆರಡು ಅಸುರಗಳನ್ನು ಕಳಿಸಿ ನಿಲ್ಲಿಸ್ಕೋಬೋದಾಗಿತ್ತಲ್ವ ಕಂಸ. ಯಾಕಂದರೆ ಹೋದವರೆಲ್ಲ ಯಾರೂ ಬರಲಿಲ್ಲ ಅನ್ನೋದು ಅವನಿಗೆ ಗೊತ್ತು. ಆದರೆ ಕಂಸ ಹಾಗೆ ನಿಲ್ಲಿಸಲಿಲ್ಲ. ಅವನು ಮತ್ತೆ ಮತ್ತೆ ಅಸುರರನ್ನು ಕಳಿಸ್ತಾನೇ ಇದ್ದ. ಅದು ಕಂಸನ ಬುದ್ಧಿ. ಕಂಸ ಹಾಗೆ ಅವನು ಜನ್ಮ ತಗೊಂಡಿದ್ದಾನೆ. ಅವನ ಜನ್ಮಕ್ಕೆ ಕಾರಣವನ್ನು ಸಹ ನಾವು ನೋಡ್ಬೋದು. ಅದನ್ನು ಕಂಸನ ಬಗ್ಗೆ ಹೇಳುವಂತಹ ಸಮಯದಲ್ಲಿ ಗೋದಾದೇವಿ ನಾವು ಅದರ ಬಗ್ಗೆ ವಿವರವಾಗಿ ನೋಡೋಣ. ಆ ರೀತಿಯಲ್ಲಿ ಇಲ್ಲಿ ಕಂಸ ಅಸುರರನ್ನು ಒಬ್ಬರಾದ ಮೇಲೆ ಒಬ್ಬರನ್ನು ಕಳಿಸ್ತಾನೇ ಇದ್ದಾನೆ. ಆ ಅಸುರರು ಎಲ್ಲರೂ ಸಹ ಇಲ್ಲಿ ಶ್ರೀಕೃಷ್ಣನ ಬಳಿ ಅವನನ್ನು ಕೊಲ್ಲೋದಕ್ಕೆ ಅಂತ ಬರ್ತಾರೆ. ಆದರೆ ಯಾರೂ ಸಹ ಹಿಂತಿರುಗಿ ಕಂಸನ ಬಳಿ ಹೋಗಲೇ ಇಲ್ಲ. ಕಳ್ಳಚ್ಚಗಡಂ ಕಲಕ್ಕಳಿಯ ಕಾಲೋಚ್ಚಿ வெள்ளத்தரவில் துயிலமர்ந்த ವಿತ್ತಿನೈ ಅಂತ ಅಂದರೆ, ಇಲ್ಲಿ வெள்ளತ್ತರವಿಲ್ ಅಂತ ಅಂದರೆ ಅಲ್ಲಿ ಆ ಕ್ಷೀರಸಾಗರದಲ್ಲಿ ಹೇಗೆ ಮಲಗಿದ್ದಾನೆ ಅಂತ ನಾವು ನೋಡಿದ್ವಿ. ಆ ಪದ್ಮನಾಭ ಸ್ವಾಮಿಯನ್ನು ಹಾಡ್ತಾ ಇದ್ದಾಳೆ ಅಲ್ವಾ ಗೋದಾದೇವಿ. 2ನೆಯ ಪಾಶುರ ಹಾಗೂ 4ನೆಯ ಪಾಶುರ ಎರಡೂ ಕಡೆ ಪದ್ಮನಾಭ ಸ್ವಾಮಿಯನ್ನು ಹಾಡ್ತಾ ಇದ್ದಾಳೆ. ಅದರಲ್ಲಿ ಆ ಕ್ಷೀರಸಾಗರವು ಬಿಳಿಯಾಗಿದೆ. ಅದರ ಮೇಲೆ ಅನಂತಶಯನ ಬಿಳಿಯಾಗಿ ಇದ್ದಾನೆ. ಅದರ ಮೇಲೆ ಕಪ್ಪು ಬಣ್ಣದಲ್ಲಿ ಇರುವಂತಹ ಪೆರುಮಾಳ್. ಈ ರೀತಿಯಾದ ವಿಚಿತ್ರವಾದ ಕಲರ್ ಕಾಂಬಿನೇಷನ್ನನ್ನು ಉಳ್ಳಂಥವರು ನಮ್ಮ ಪದ್ಮನಾಭ ಸ್ವಾಮಿ ಅಂತ ಹೇಳಿ. ಈ ಕಲರ್ ಕಾಂಬಿನೇಷನ್ ವಿಚಿತ್ರವಾಗಿದ್ದರೂ ಕೂಡ ಅದು ನೋಡೋದಕ್ಕೆ ಬಹಳ ಸುಂದರವಾಗಿದೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ಈ ಪದ್ಮನಾಭ ಸ್ವಾಮಿಯನ್ನು ಇಲ್ಲಿ ವರ್ಣಿಸ್ತಾ ಇದ್ದಾಳೆ. ಅದರ ಪ್ರಕಾರ வெள்ளத்தரவில் ತುಯಿಲಮರ್ಂದ ವಿತ್ತಿನೈ ಅಂತ ಅಂದರೆ ಅದರ ಮೇಲೆ ಶಯನ ಮಾಡ್ತಾ ಇದ್ದಾನೆ ನಮ್ಮ ಪದ್ಮನಾಭ ಸ್ವಾಮಿ. ಅವನು ಯಾರು ಅಂತ ಅಂದರೆ ವಿತ್ ಅಂತ ಅಂದರೆ ಇಲ್ಲಿ ಅವನು ಎಲ್ಲದಕ್ಕೂ ಮೂಲ ಅಂತ ಹೇಳಿ ಗೋದಾದೇವಿ ತೋರಿಸ್ತಾಳೆ. ವಿತ್ ಅಂದರೆ ಬೀಜ ಅನ್ನುವಂತಹ ಅರ್ಥ. ಅದನ್ನೇ ಭಗವದ್ಗೀತೆಯಲ್ಲೂ ನಾವು ನೋಡೋದಾದರೆ ಅಹಂ ಬೀಜಪ್ರದ ಪಿತಾ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳ್ತಾನೆ. ಆ ರೀತಿಯಲ್ಲಿ ಎಲ್ಲರಿಗೂ ಓ ಆದಿಮೂಲವೇ ಅಂತ ಹೇಳಿ ನೀನೇ ಬಂದು ನನ್ನನ್ನು ಕಾಪಾಡಬೇಕು ಅಂತ ಹೇಳಿ ಗಜೇಂದ್ರ ಶ್ರೀಮನ್ನಾರಾಯಣನನ್ನು ಶ್ರೀಕೃಷ್ಣನನ್ನು ತನ್ನ ಕಾಪಾಡುವಂತಹ ಸಮಯದಲ್ಲಿ ಆದಿಮೂಲವೇ ಅಂತ ಆ ಗಜೇಂದ್ರ ಆಳ್ವಾನ್ ಕರೀತಾನೆ. ಅದರಲ್ಲೂ ಕೂಡ ನಾವು ಆ ಶ್ರೀಕೃಷ್ಣನೇ ಹೇಗೆ ಆದಿಮೂಲ ಅನ್ನೋದನ್ನು ತಿಳ್ಕೊಳ್ತೀವಿ. ಆ ರೀತಿಯಲ್ಲಿ ಇಲ್ಲಿ ವಿತ್ತಿನೈ ಅನ್ನುವಂಥದ್ದು ಆ ಬೀಜ ಆದಿಮೂಲ ಅನ್ನೋದನ್ನು ತೋರಿಸುತ್ತೆ. வெள்ளத்தரவில் துயிலமர்ந்த வித்தினை உள்ளத்துಕೊಂಡು ಮುನಿವರ್ಗಳು ಯೋಗಿಗಳು. ನಾನು ನಿಮಗೆ ನೆನ್ನೆಯ ಉಪನ್ಯಾಸದಲ್ಲೂ ಹೇಳಿದೆ ಅಲ್ವಾ, ತಾಯೈ ಕುಡಲ್ ವಿಳಕ್ಕಂ ಶೈದ ದಾಮೋದರನೈ ಅಂತ ಹೇಳಬೇಕಾದ್ರೆ ಕೃಷ್ಣ ಕರ್ಣಾಮೃತದಲ್ಲಿ ಲೀಲಾಶುಕರು ಹೇಳುವಂತಹ ಶ್ಲೋಕವನ್ನು ನಾವು ನೋಡೋದಾದರೆ, ಮಹರ್ಷಿಗಳು ಎಲ್ಲರೂ ಕಾಡುಗಳಲ್ಲಿ ಕಷ್ಟಪಟ್ಟು ಪರಮಪುರುಷನನ್ನು ಹುಡುಕ್ತಾ ಇದ್ದಾರೆ ಅಂದರೆ ತಮ್ಮ ತಪಸ್ಸು ಮಾಡಿ ತಾವು ಪರಮಪುರುಷನನ್ನು ಹುಡುಕ್ತಾ ಇದ್ದಾರೆ. ಆದರೆ ವೇದಗಳು ಎನ್ನುವಂತಹ ಕಾಡಿನಲ್ಲಿ ಅವರು ಪರಮಪುರುಷನನ್ನು ಲಿಟ್ರಲ್ಲಾಗಿ ಹುಡುಕ್ತಾ ಇದ್ದಾರೆ ಅಲ್ವಾ. ಆ ರೀತಿಯಲ್ಲಿ ಅವರು ಅಲ್ಲೆಲ್ಲ ಕಷ್ಟಪಟ್ಟು ಆ ಪರಮಪುರುಷನನ್ನು ಹುಡುಕ್ತಾ ಇದ್ದರೆ ಆ ಪರಮಪುರುಷ ಎಲ್ಲಿದ್ದಾನೆ ಅಂತ ಅಂದರೆ ಈ ಯಶೋದೆಯ ಕೈಯಿನಲ್ಲಿ ಅವನು ಕಟ್ಟಿಸಿಕೊಂಡು ಆ ಒರಳಿಗೆ ಅವಳು ಕಟ್ಟಿ ಹಾಕಿ ಆ ಉಪನಿಷತ್ ಸಾರವಾದದ್ದು ಒರಳಿಗೆ ಯಶೋದೆಯ ಕೈಯಿಂದ ಕಟ್ಟುಪಟ್ಟು ಅಲ್ಲಿ ಅಳುತ್ತಾ ನಿಂತಿದೆ ಅಂತ ಲೀಲಾಶುಕರು ಹೇಳ್ತಾರೆ. ಆ ರೀತಿಯಲ್ಲಿ ಮಹರ್ಷಿಗಳು ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ. ಆದರೆ
ಆ ಮಹರ್ಷಿಗಳು ಕೂಡ ಸಿಗದೇ ಇರುವಂಥವನು. ಅಂದರೆ ಅಷ್ಟು ಸುಲಭವಾಗಿ ನಮ್ಮ ಮಾತುಗಳಿಗೂ ಮನಸ್ಸಿಗೂ ಸಿಗದೇ ಇರೋವಂಥವನು ಅನ್ನುವಂಥದ್ದನ್ನ ನಾವು ಆಳವಂದಾರರ ಶ್ಲೋಕದಲ್ಲಿ ನೆನೆಯ ದಿನ ನೋಡಿದ್ವಿ. ಆ ರೀತಿಯಲ್ಲಿ ಆಳವಂದಾರರು ನಮ್ಮ ಮಾತಿಗೂ ಮನಸ್ಸಿಗೂ ಸಿಗದೇ ಇರುವಂಥವನು ಅಂತ ಹೇಳಿದ್ರೂ ಸಹ ಮತ್ತೆ ಏನು ಹೇಳ್ತಾರೆ, ನಮ್ಮ ಮಾತಿಗೂ ನಮ್ಮ ಮನಸ್ಸಿಗೂ ಮಾತ್ರ ಸಿಗುವವನು ಅಲ್ವಾ. ನಾವು ಕಣ್ಣಿನಲ್ಲಿ ನೋಡಿ ಅರ್ಚಾಮೂರ್ತಿಯನ್ನು ನಮಸ್ಕಾರ ಮಾಡ್ತೀವಿ, ಹೌದು. ಆದರೆ ನಮಗೆ ನಿಜವಾಗ್ಲೂ ಯಾವಾಗ ಆ ಪರಮಾತ್ಮ ನಮಗೆ ಆಕ್ಸೆಸಬಲ್ ಅಂತ ಹೇಳಿದರೆ, ನಾವು ಅವನ ನಾಮ ಸಂಕೀರ್ತನೆಯನ್ನು, ಸ್ತೋತ್ರ ಪಾಠಗಳನ್ನು, ದಿವ್ಯ ಪ್ರಬಂಧವನ್ನು ಅದನ್ನು ಪಾರಾಯಣ ಮಾಡಿದಾಗ ಆಗ ನಮಗೆ ಅವನು ಅದರ ಮೂಲಕ ಆಕ್ಸೆಸಬಲ್. ಅಲ್ಲಿಗೆ ಮಾತಿಗೂ ಹಾಗೂ ಮನಸ್ಸಿನಿಂದ ನಾವು ನೆನೆಸಿಕೊಂಡು ನೋಡಿದ್ರೆ ನಮ್ಮ ಮನಸ್ಸಿಗೂ ಆವಾಗ ಅವನು ಆಕ್ಸೆಸಬಲ್ ಅಂತ ಹೇಳಿ, ಇಲ್ಲಿ ನಮ್ಮ ಮಾತಿಗೂ ಮನಸ್ಸಿಗೇನೆ ಅವನು ಆಕ್ಸೆಸಬಲ್, ಬೇರೆ ಯಾವುದಕ್ಕೂ ಅಲ್ಲ. ಅದೇ ರೀತಿಯಲ್ಲಿ ನಮ್ಮ ಮಾತಿಗೂ ಮನಸ್ಸಿಗೂ ಎಟಕದೇ ಇರೋವನು ಅಂತಾನೂ ಇಲ್ಲಿ ಆಳವಂದಾರರು ಹಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವಿಲ್ಲಿ ನೋಡಿದ್ರೆ ಉಳ್ಳತ್ತುಕೊಂಡು ಮುನಿವರ್ಗಳು ಯೋಗಿಗಳು, ಇಲ್ಲಿ ನಾವು ಆ ಪ್ರಹ್ಲಾದ ಆಳ್ವಾನನ್ನು ನೋಡಿದ್ರೆ, ಪ್ರಹ್ಲಾದ ಯಾರು ಅಂದರೆ ಹಿರಣ್ಯಕಶ್ಯಪುವಿನ ಪುತ್ರ ಅಲ್ವಾ. ಆ ಹಿರಣ್ಯಕಶ್ಯಪುವಿನ ಪುತ್ರ ಅವನು ಏನು ಮಾಡ್ದ, ಇಲ್ಲಿ ಯೋಗಿಗಳು ಏನು ಮಾಡ್ತಾ ಇದ್ದಾರೆ, ಉಳ್ಳತ್ತುಕೊಂಡು ಮುನಿವರ್ಗಳು ಯೋಗಿಗಳು ತಮ್ಮ ಮನಸ್ಸಿನಲ್ಲಿ ಆ ಪರಮಾತ್ಮನು ಇರುವುದನ್ನು ಧ್ಯಾನಿಸಿಕೊಂಡು ಅವನನ್ನೇ ಧ್ಯಾನ ಮಾಡ್ತಾ ಇದ್ದಾರೆ ಅಲ್ವಾ. ಆ ರೀತಿಯಲ್ಲಿ ಪ್ರಹ್ಲಾದ ಆಳ್ವಾನ್ ಏನು ಮಾಡ್ದ ಅಂತ ಅಂದರೆ, ಈಗ ಸಾಮಾನ್ಯವಾಗಿ ನಾವು ಕೂಡ ದೇವಸ್ಥಾನಗಳಿಗೆ ಅಲ್ಲಿಗೆ ಇಲ್ಲಿಗೆ ಹೋಗ್ತೀವಿ. ಆ ಸಮಯದಲ್ಲಿ ಇವತ್ತು ನಾವು ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಇಟ್ಕೋಣ, ಬೇರೆ ಊರಿನಲ್ಲಿ, ಊರೊಳಗಿರೋದು ಬೇಡ, ಬೇರೆ ಊರಿಗೆ ನಾವು ಈ ದೇವಸ್ಥಾನದ ಒಂದು ಪರ್ಯಟನೆ ಮಾಡೋದಕ್ಕಾಗಿ, ದೇವಸ್ಥಾನ ನೋಡೋದಕ್ಕಾಗೇ ಹೋಗ್ತೀವಿ ಅಂತ ಅಂದ್ಕೋಣ. ಆ ಸಮಯದಲ್ಲಿ ನಾವು ಏನೇನು ತೊಗೊಂಡು ಹೋಗ್ತೀವಿ, ಅದೇ ನಾವೀಗ ಒಂದು 20 ವರ್ಷದ ಹಿಂದೆ ಹೋಗ್ತಾ ಇದ್ದರೆ ಏನೇನು ತೊಗೊಂಡು ಹೋಗ್ತಾ ಇದ್ವಿ, ಒಂದು ಪಂಚೆ, ಒಂದು ಉತ್ತರೀಯ, ಅದ್ರ ಜೊತೆಗೆ ನಮಗೆ ಬೇಕಾಗಿರುವಂತಹ ಮೇ ಬಿ ಸಂಧ್ಯಾ ವಂದನೆಗೆ ಬೇಕಾಗಿರುವಂತಹ ಸಾಮಾನುಗಳು, ಇದನ್ನು ತೊಗೊಂಡು ಹೋಗ್ತಾ ಇದ್ವಿ ಅಲ್ವಾ. ಇವತ್ತು ನಾವು ಇಷ್ಟು ತೊಗೊಂಡು ಹೋದರೆ ನಮಗೆ ಸಾಕಾಗತ್ತಾ? ಖಂಡಿತ ಇಲ್ಲ. ಇದರ ಜೊತೆಗೆ ಒಂದು ಪಂಚೆ ಆಯಿತು, ಒಂದು ಉತ್ತರೀಯ ಆಯಿತು, ನಮ್ಗೆ ಸಂಧ್ಯಾ ವಂದನೆಗೆ ಬೇಕಾಗಿರೋದೆಲ್ಲ ಆಯಿತು. ಅದ್ರ ಜೊತೆಗೆ ಒಂದು ಲ್ಯಾಪ್ಟಾಪು, ಆ ಲ್ಯಾಪ್ಟಾಪಿಗೆ ಬೇಕಾಗಿರೋವಂಥ ಚಾರ್ಜರು, ಅದಕ್ಕೆ ಆ ಲ್ಯಾಪ್ಟಾಪ್ ಚಾರ್ಜರ್ ಏನಾದು ಅಂತ 100 ಸರಿ ಕನ್ಫರ್ಮ್ ಮಾಡಿ ನೋಡ್ಕೋಬೇಕು, ಯಾಕಂದರೆ ಬೇರೆ ಲ್ಯಾಪ್ಟಾಪ್ ಆದರೆ ಆಮೇಲೆ ವರ್ಕ್ ಆಗೋಲ್ಲ. ಅದಾದಮೇಲೆ ಅದೇ ರೀತಿ ನಮ್ಮ ಒಂದು ಮೊಬೈಲ್ ಫೋನ್ ನಾವೇನು ತೊಗೊಂಡು ಹೋಗ್ತೀವಿ, ಆ ಮೊಬೈಲ್ ಫೋನ್ಗೆ ಇದು ಬಿ ಟೈಪಾ ಸಿ ಟೈಪಾ ಅಂತ ಎಲ್ಲ ಚಾರ್ಜರ್ಗಳನ್ನೆಲ್ಲ ನೋಡಿ ನಾವು ತೊಗೊಂಡು ಹೋಗಬೇಕು. ಈ ರೀತಿಯೆಲ್ಲ ನಾವು, ಅದು 20 ವರ್ಷದ ಹಿಂದೆ ಆಗಿತ್ತು. ಇವತ್ತು ನಾವು ಬೇರೆ ಊರಿಗೆ ಹೋಗ್ತೀವಿ ಅಂದರೆ ದೇವಸ್ಥಾನಕ್ಕೆ ಹೋಗೋದಾದರೂ ಸಹ ನಾವು ಇಷ್ಟೆಲ್ಲ ಎತ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಈಗ ಅಡಿಷನ್ ಆಗೋಗಿದೆ, ಎಲ್ಲರೂ ನನಗೆ ನೀರು ಕುಡಿದೇ ಇರೋಕ್ಕೆ ಆಗಲ್ಲಪ್ಪ, ಸ್ವಲ್ಪ ನನಗೆ ನೀರು ಖಂಡಿತ ಬೇಕಾಗತ್ತೆ ಅಂತ ಹೇಳಿ ಅದು ಬಾಟ್ಲು ಒಂದು ಜೊತೆಗೆ. ಈ ರೀತಿಯಲ್ಲಿ ನಾವು ಅವತ್ತು ಇದ್ದಂತಹ ಕಾಲಕ್ಕೂ ಇವತ್ತು ನಾವು ಇರೋದಕ್ಕೂ ನಮಗೆ ಬರೀ ಅಡಿಷನ್ನೇ ಆಗ್ತಾಯಿದೆ. ನಾವು ಆ ಭಗವಂತನನ್ನು ಹೋಗಿ ನಮಸ್ಕಾರವನ್ನು ಮಾಡುವಂಥ ಸಮಯದಲ್ಲಿ ನಾವು ಆದಷ್ಟು ಫ್ರೀಯಾಗಿರಬೇಕು. ಅದನ್ನೆಲ್ಲ ನಾವು ಬೇರೆ ಊರಿಗೆ ಹೋದರೂ, ನಾವೊಂದು ಅಲ್ಲಿ ಟ್ಯಾಕ್ಸಿಲಿ ಆ ರೀತಿ ಹೋಗಿದ್ರೂ ಸಹ ಅದನ್ನೆಲ್ಲ ಕಾರಲ್ಲಿ ಇಟ್ಟು ಹೋಗಲ್ಲ, ಎಲ್ಲ ನಮ್ಮ ಜೊತೆಲೇ ತೊಗೊಂಡು ಹೋಗ್ತೀವಿ. ನಮ್ಮ ಜೊತೆಲೇ ತೊಗೊಂಡು ಹೋಗ್ಬಿಟ್ಟು ಒಳಗಿನವರೆಗೂ ಹೋಗ್ತೀವಿ. ಆ ಮಂಗಳಾರತಿ ಇನ್ನೇನು ನಡೀತಾ ಇರೋತ್ತಲ್ಲ, ಆ ಸಮಯದಲ್ಲೇ ಎಲ್ರಿಗೂ ಡಿಸ್ಟರ್ಬ್ ಮಾಡುವಂತೆ ಯಾರೋ ಒಬ್ಬರು ಈ ರೀತಿ ಬ್ಯಾಗ್ ಜಿಪ್ಪನ್ನು ಡರ್ರ ಅಂತ ತೆಗಿತಾರೆ. ಅದಾದಮೇಲೆ ಅದರೊಳಗೆ ಒಂದು ಪ್ಲಾಸ್ಟಿಕ್ ಕವರನ್ನು ಯಾವುದೋ ಒಂದಿರುತ್ತೆ, ಆ ಪ್ಲಾಸ್ಟಿಕ್ ಕವರನ್ನು ಶಬ್ದ ಮಾಡ್ಕೊಂಡು ತೆಗಿತಾರೆ. ಆ ರೀತಿ ನಾವು ಇವತ್ತು ನೋಡ್ತಾ ಇದ್ದೀವಿ ಅಲ್ವಾ. ಇದೆಲ್ಲ ನಾನು ನಿಮಗೆ ಏನಕ್ಕೆ ಹೇಳಿದೆ, ಇಷ್ಟು 20 ವರ್ಷಗಳ ಹಿಂದೆ ನಾವು ಆರಾಮಕ್ಕೆ ಈ ಮೊಬೈಲ್ ಚಾರ್ಜರ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಅದಕ್ಕೆ ಚಾರ್ಜರ್ ಆಗಲಿ, ಇದೆಲ್ಲ ಯಾವುದೂ ಇಲ್ಲದೆ ಹೋಗ್ತಾ ಇದ್ವಿ. ನಮಗೇನು ಬೇಕು, ಒಂದು ಪಂಚೆ, ಉತ್ತರೀಯ ಮತ್ತು ಸಂಧ್ಯಾ ವಂದನ ಒಂದು ಸಾಮಾನುಗಳು, ಇದ್ರ ಜೊತೆ ಹೋಗ್ತಾ ಇದ್ವಿ. ಆದರೆ ಇವತ್ತು ಎಷ್ಟೆಲ್ಲ ಅಡಿಷನ್ ಆಗಿದೆ ನೋಡಿ ನಾವು ತೊಗೊಂಡೋಗೋದು. ಇಲ್ಲಿ ಅಡಿಷನ್ ಆಗಿರೋದು ಏನು ತೊಂದರೆ ಇಲ್ಲ, ಆದರೆ ಸಾಮಾನ್ಯವಾಗಿ ಆ ಅಡಿಷನ್ಗಳು ಇದ್ದರೂ ಸಹ ಆ ಅಡಿಷನ್ ಮೇಲೆ ನಮ್ಮ ಗಮನ ಹೋಗಬಾರ್ದು ಭಗವಂತನ ನಮಸ್ಕಾರ ಮಾಡೋಕ್ಕೆ ಹೋದಾಗ. ಆದರೆ ನಮ್ಮ ಗಮನವೆಲ್ಲ ನಾವು ತೊಗೊಂಡು ಹೋಗಿರೋಂಥ ಸಾಮಾನು ಮೇಲೆ ಇರುತ್ತೆ. ನಾವು ಅಲ್ಲಿ ಮಂಗಳಾರತಿ ಮಾಡಬೇಕಾದ್ರೂ ಸಹ ಇಲ್ಲಿ ಬ್ಯಾಗಲ್ಲಿ ಏನೋ ತೆಗೆದು ನೋಡ್ತಾ ಇರ್ತೀವಿ. ಅಲ್ಲಿ ನಾವು ಕಣ್ಬಿಟ್ಟು ನಮಸ್ಕಾರ ಮಾಡುವಂಥ ಸಮಯದಲ್ಲೂ ನಾವು ಈ ಒಂದು ಬ್ಯಾಗಲ್ಲಿ ಇದಿದೆಯಾ ಅದಿದೆಯಾ ಅಂತ ಏನೋ ನೋಡ್ತಾ ಇರ್ತೀವಿ.
ಸೊ ಅಡಿಷನ್ ಆಗಿರೋದ್ರಿಂದ ನಮ್ಮ ಮನಸ್ಸು ಅಲ್ಲೇ ಹೋಗುತ್ತೆ. ಈ ವಿಷಯ ಏನಕ್ಕೆ ಹೇಳಿದೆ ಅಂತ ಅಂದರೆ, ನಾವೀಗ ದೇವಸ್ಥಾನಕ್ಕೂ ಸಹ ಹಾಗೆ ಹೋಗ್ತೀವಿ. ಈಗ ದೇವಸ್ಥಾನಕ್ಕೆ ಒಂದು ಮೊಬೈಲ್ ಫೋನನ್ನು ಈ ಪ್ಯಾಂಟ್ ಜೋಬ್ನಲ್ಲಿ ಇಟ್ಕೊಳ್ಳೋದು ಉಂಟು. ಆದರೆ ಮೊದಲಿಗೆ ಪ್ಯಾಂಟ್ ಹಾಕ್ಕೊಂಡು ಹೋಗುವಂಥದ್ದು ಅಷ್ಟು ಶ್ಲಾಘನೀಯವಲ್ಲ ದೇವಸ್ಥಾನಕ್ಕೆ. ಮತ್ತೊಂದು ಕಡೆ ಈಗ ಪ್ಯಾಂಟ್ನಲ್ಲಿ ಇಲ್ಲ, ಪಂಚೆಯಲ್ಲಿ ಯಾರೋ ಒಬ್ಬರು ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಅಂದ್ಕೋಣ. ನೀವೆಲ್ಲರೂ ಪಂಚೆಯಲ್ಲಿ ಬಂದಿದ್ದೀರಾ, ಬಹಳ ಸಂತೋಷ ಆಗ್ತದೆ ನೋಡಿ. ಆ ರೀತಿಯಲ್ಲಿ ಅವರು ಆ ಒಂದು ಮೇಲಿನ ಅಂಗಿಯಲ್ಲಿ ಅವರು ಶರ್ಟ್ನಲ್ಲಿ ತಮ್ಮ ಫೋನನ್ನು ಇಲ್ಲಿ ಈ ಜೋಬ್ನಲ್ಲಿ ಇಟ್ಕೊಂಡಿದ್ರೆ, ಆ ಜೋಬ್ನಲ್ಲೂ ಕೂಡ ಅವ್ರೇನು ಮಾಡ್ತಾರೆ ಅಂತ ಅಂದರೆ, ಯಾವಾಗಾದರೂ ಸ್ವಲ್ಪ ಸಂಪೂರ್ಣವಾಗಿ ಬಗ್ಗಿ ನಮಸ್ಕಾರ ಮಾಡೋದಂತೂ ಹೊಟ್ಟೋಯ್ತು, ಯಾಕಂದರೆ ಫೋನ್ ಬಿದ್ದೋಗುತ್ತೆ. ಆದರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಹೀಗೆ ಬಗ್ಬೇಕಾದರೂ ಇಲ್ಲಿ ಒಂದು ಕೈ ಹೀಗಿರುತ್ತೆ, ಮತ್ತೊಂದು ಕೈ ಹೀಗೆ ರಕ್ಷಿಸ್ಕೊಳ್ತಾರೆ, ಫೋನನ್ನು ರಕ್ಷಣೆ ಮಾಡ್ತಾರೆ ಅಲ್ವಾ. ಆ ರೀತಿಯಲ್ಲಿ ನಾವು ಆ ಪ್ರಹ್ಲಾದ ಆಳ್ವಾನನ್ನು ನೋಡಿದ್ರೆ, ಆ ಪ್ರಹ್ಲಾದ ಏನು ಮಾಡ್ದ, ಅವನೂ ಕೂಡ ಒಂದು ಕೈಯಲ್ಲ 2 ಕೈಗಳನ್ನು ಹಿಂಗೆ ಇಟ್ಕೊಂಡ. ಆ ಪ್ರಹ್ಲಾದ ಆಳ್ವ ಏನಕ್ಕೆ 2 ಕೈಗಳನ್ನು ಹೀಗಿಟ್ಕೊಂಡ ಅಂತ ನೋಡಿದ್ರೆ, ಅವನಿಗೆ ಒಂದು ದಂಡನೆ ಏನು, ಶ್ರೀಮನ್ ನಾರಾಯಣನನ್ನು ಹಾಡ್ತಾ ಇರೋದ್ರಿಂದ ಹಿರಣ್ಯಕಶಿಪು ಅವನಿಗೆ ಬಹಳ ರೀತಿಯಾದ ದಂಡನೆಗಳನ್ನು ಕೊಟ್ಟ. ಅದರಲ್ಲಿ ಒಂದು ದಂಡನೆ ಏನು ಅಂತ ಅಂದರೆ, ಆ ಒಂದು ಪರ್ವತದಿಂದ ಮೇಲಿಂದ ಅವನನ್ನು ಎತ್ತಿ ಎಸೆಯುವಂಥದ್ದು ಕೆಳಕ್ಕೆ. ಆ ಸಮಯದಲ್ಲಿ ಪ್ರಹ್ಲಾದ ಆಳ್ವಾನ್ ಏನು ಮಾಡ್ತಾನೆ ಅಂತ ಅಂದರೆ, ತನ್ನ ಹೃದಯದಲ್ಲಿ ಇರುವಂತಹ ಪರಮಾತ್ಮನನ್ನು, ಆ ನರಸಿಂಹಸ್ವಾಮಿಯನ್ನು ಧ್ಯಾನ ಮಾಡ್ತಾನೆ. ಹಾಗೆ ಧ್ಯಾನ ಮಾಡಿದಾಗ ಆ ನರಸಿಂಹಸ್ವಾಮಿಯೇ ಅವನನ್ನು ಕಾಪಾಡ್ತಾರೆ. ಅದು ಮಾತ್ರ ಅಲ್ಲ, ಇಲ್ಲಿ ಧ್ಯಾನ ಮಾಡೋದಲ್ಲ, ಅಲ್ಲಿ ಪ್ರಹ್ಲಾದ ಆಳ್ವಾನನ್ನು ಎತ್ತಿ ಎಸೆಯಬೇಕಾದರೆ ಅವನು ಯಾರ ಬಗ್ಗೆ ಚಿಂತೆ ಮಾಡ್ದ ಅಂತ ನೋಡಿದ್ರೆ, ಅವನ ಬಗ್ಗೆ ಅವನು ಚಿಂತೆ ಮಾಡಲಿಲ್ಲ. ಅವನೊಳಗೆ ಇರುವಂತಹ ಪರಮಾತ್ಮನ ಬಗ್ಗೆಯೇ ಚಿಂತೆ ಮಾಡಿದ್ದು. ಆ ಪರಮಾತ್ಮನಿಗೆ ಏನೂ ಆಗಬಾರ್ದು ಅಂತ ಹೇಳಿ ಅವನೊಳಗಿರುವಂತಹ ಪರಮಾತ್ಮನನ್ನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ 2 ಕೈಗಳಿಂದ ಬಿಗಿಯಾಗಿ ಹೀಗೆ ಹಿಡಿದುಕೊಂಡ. ಆ ರೀತಿಯಲ್ಲಿ ಇಲ್ಲಿ ಪ್ರಹ್ಲಾದ ಆಳ್ವಾನ್ ಬಿಗಿಯಾಗಿ ತನ್ನ 2 ಕೈಗಳಿಂದ ಒಳಗಿರುವಂತಹ ಅಂತರ್ಯಾಮಿಯಾದ ಪೆರ್ಮಾಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹೀಗೆ ಹಿಡಿದುಕೊಂಡನಲ್ಲ, ಅದೇ ರೀತಿ ಇಲ್ಲೂ ಸಹ ಉಳ್ಳತ್ತುಕೊಂಡು ಮುನಿವರುಗಳು ಯೋಗಿಗಳು ಅಂದರೆ, ಆ ಮುನಿಗಳಾಗಲಿ ಯೋಗಿಗಳಾಗಲಿ ಆ ಪ್ರಹ್ಲಾದ ಆಳ್ವಾನನಂತೆಯೇ ಹೇಗೆ ಆ ಪ್ರಹ್ಲಾದ ಆಳ್ವಾನನು ಧ್ಯಾನ ಮಾಡೋದು ಮಾತ್ರ ಅಲ್ಲ, ಅವನನ್ನು ರಕ್ಷಿಸೋದಕ್ಕೂ ನೋಡಿದ್ನಲ್ಲ, ಆ ಪರಮಾತ್ಮನ ಬಗ್ಗೆ ಯೋಚನೆ ಮಾಡಿ, ಅದೇ ರೀತಿಯಲ್ಲಿ ಇಲ್ಲಿ ಮುನಿಗಳು ಹಾಗೂ ಯೋಗಿಗಳು ಎಲ್ಲರೂ ಸಹ ಅವನ ಚಿಂತನೆಯಲ್ಲೇ ಇದ್ದಾರೆ ಯಾವಾಗಲೂ. ಅವನ ಚಿಂತನೆ ಅಂತ ಅಂದರೆ ಅವರ ಹೃದಯದಲ್ಲಿ ಇರುವಂತಹ ಆ ಅಂತರ್ಯಾಮಿಯ ಚಿಂತನೆಯಲ್ಲೇ ಇದ್ದಾರೆ ಅಂತ ಹೇಳಿ ಇಲ್ಲಿ ಉಳ್ಳತ್ತುಕೊಂಡು ಮುನಿವರ್ಗಳು ಯೋಗಿಗಳು ಅಂದರೆ ಗೋದಾದೇವಿ ನಮಗೆ ಆ ವಿಷಯವನ್ನು ತೋರಿಸ್ತಾ ಇದ್ದಾಳೆ. ಅದರ ಪ್ರಕಾರ ನಾವಿಲ್ಲಿ ನೋಡೋದಾದರೆ, ಇಲ್ಲಿ ಉಳ್ಳತ್ತುಕೊಂಡು ಮುನಿವರ್ಗಳು ಯೋಗಿಗಳು ಅನ್ನೋದಕ್ಕೆ ನಾವು ಎಲ್ಲಿ ಬಹಳಷ್ಟು ಜನ ಮುನಿವರ್ಗಳನ್ನು ನೋಡ್ಬೋದು, ಯೋಗಿಗಳನ್ನು ನೋಡ್ಬೋದು ಅಂತ ಅಂದರೆ, ಅದಕ್ಕೆ ದಂಡಕಾರಣ್ಯವನ್ನು ತಗೊಂಡ್ರೆ ಶ್ರೀರಾಮನಿಗೆ ಹಾಗೂ ಲಕ್ಷ್ಮಣ ಸೀತೆಯರಿಗೆ ಅದು ಎಷ್ಟು ಜನ ಮುನಿಗಳ ದರ್ಶನವಾಯಿತೋ ದಂಡಕಾರಣ್ಯದಲ್ಲಿದ್ದಾಗ ಲೆಕ್ಕವೇ ಇಲ್ಲ. ಆ ರೀತಿಯಲ್ಲಿ ಆ ದಂಡಕಾರಣ್ಯದಲ್ಲಿ ಮುನಿಗಳು ಏನು ಮಾಡ್ತಾ ಇದ್ರಂತೆ ಅಂತ ಅಂದರೆ, ರಜನಿ ವಿಗಮ ಕಾಲೇ ರಾಮಗಾಥಾಂ ಪಠಂತಃ ಕುಶಿಕತನಯ ಮುಖ್ಯ ಪಾದುಕೆ ಭಾವಯಂತೆ ಉಪಲಶಕಲ ಸಕ್ತೈಸ್ತ್ವತ್ಪರಾಗೈರಕಾಂಡೇ ಜನಿತ ಮುನಿ ಕಳತ್ರಾನ್ ದಂಡಕಾರಣ್ಯ ಭಾಗಾನ್ ಅಂತ ಹೇಳಿ ಈ ಶ್ಲೋಕವನ್ನು ಸ್ವಾಮಿ ದೇಶಿಕರು ತಮ್ಮ ಪಾದುಕಾ ಸಹಸ್ರದಲ್ಲಿ ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ನಾವು ನೋಡೋದಾದರೆ, ಈ ಪಾದುಕಾ ಸಹಸ್ರದಲ್ಲಿ ಸ್ವಾಮಿ ದೇಶಿಕರು ಏನನ್ನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ರಜನಿ ವಿಗಮ ಕಾಲೆ, ಇಲ್ಲಿ ಗೋದಾದೇವಿ ಏನಂತ ಹೇಳಿ ಆ ಸಖಿಯನ್ನು ಎಬ್ಬಿಸ್ತಾ ಇದ್ದಾಳೆ ಅಂತ ಅಂದರೆ, ಪುಳ್ಳುಂ ಶಿಲಂಬಿನ ಕಾಣ್ ಪುಳ್ಳರಯನ್ ಕೋಯಿಲ್ ವೆಳ್ಳೈ ವಿಳಿಶಂಗಿನ್ ಪೇರರವಂ ಕೇಟ್ಟಿಲೆಯೋ ಅಲ್ವಾ. ಈ 2 ಸಾಲುಗಳಲ್ಲಿ ಗೋದಾದೇವಿ ಏನು ಹೇಳ್ತಾ ಇದ್ದಾಳೆ, ಎಲ್ಲ ಕಡೆ ಪಕ್ಷಿಗಳು ಶಬ್ದ ಮಾಡೋದಕ್ಕೆ ಆರಂಭಿಸಿದ್ವು. ಅದು ಮಾತ್ರ ಅಲ್ಲ, ಅದರೊಂದಿಗೆ ದೇವಸ್ಥಾನಗಳೆಲ್ಲ ತೆರೆದು ಆ ದೇವಸ್ಥಾನಗಳಲ್ಲಿ ಅಭಿಗಮನ ಅನ್ನುವಂತಹ ಆರಾಧನೆ ಆರಂಭವಾಗುವಂತಹ ಸಮಯದಲ್ಲಿ ಈಗಾಗಲೇ ಶಂಖಧ್ವಾನವೂ ಕೂಡ ಕೇಳಿ ಬರ್ತಾ ಇದೆ ದೇವಸ್ಥಾನಗಳಿಂದ. ಆ ರೀತಿಯಲ್ಲಿ ಈ ಶಂಖಧ್ವಾನ ಕೇಳಿ ಬರ್ತಾ ಇದೆ ಮತ್ತು ಹಕ್ಕಿಗಳೆಲ್ಲ ಕೂಗ್ತಾ ಇವೆ.
ಈ ಸೂಚನೆಗಳು ಸಾಲದ ನಿನಗೆ ಬೆಳಗ್ಗೆ ಆಗಿದೆ ಅಂತ, ಓ ಸಖಿಯೇ ಏಳು ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ ಅಲ್ವಾ. ಇದು ಆ ಬೆಳಗ್ಗಿನ ಸಮಯ ಅಂತ ಹೇಳಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಅದೇ ರೀತಿಯಲ್ಲಿ ರಜನಿ ವಿಗಮ ಕಾಲೆ ಅಂದರೆ ಅದೇ ಅರ್ಥವೇ. ಆ ಒಂದು ಬೆಳಗ್ಗಿನ ಸಮಯ, ಬೆಳಗ್ಗೆ ಅಂದರೆ ಮುಂಜಾನೆ ಅಂತ ನಾವು ಏನಂತೀವಿ, ಆ ಮುಂಜಾನೆಯ ಸಮಯ ಏನಿದೆ, ಆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಾವೆಲ್ಲರೂ ಸಹ ಈ ಒಂದು ಪಾವೈ ನೋಂಬನ್ನು ಆಚರಣೆ ಮಾಡಬೇಕು, ನಾವು ಹೇಳ್ಬೇಕು ಆ ಸಮಯದಲ್ಲಿ ಅಂತ ಹೇಳಿ ಇದರಲ್ಲಿ ಒಂದೊಂದು ಪಾಶುರದಲ್ಲೂ 5ನೇ ಪಾಶುರವರೆಗೂ ನೀರಾಟದ ಬಗ್ಗೆ ಮತ್ತು ಆ ಸಮಯದಲ್ಲಿ ಹೇಳಬೇಕು ಅನ್ನೋದ್ರ ಬಗ್ಗೆ ಸ್ಟ್ರೆಸ್ ಮಾಡಿ ಗೋದಾದೇವಿ ಹೇಳಿದ್ದಾಳೆ. ಅದರ ಪ್ರಕಾರ ರಜನಿ ವಿಗಮ ಕಾಲೆ ಅಂದರೆ ಆ ಬೆಳಗ್ಗಿನ ಸಮಯದಲ್ಲಿ ದಂಡಕಾರಣ್ಯದಲ್ಲಿ ಈ ಮುನಿಗಳು, ಈ ಯೋಗಿಗಳು ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಇವರೆಲ್ಲರೂ ಅಂತರ್ಯಾಮಿಯಾದ ಆ ಪೆರುಮಾಳನ್ನ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಶ್ಲೋಕದಿಂದ ಸ್ವಾಮಿ ದೇಶಿಕರು ತೋರಿಸ್ತಾರೆ. ಅದರಲ್ಲಿ ಕುಶಿಕತನಯ ಮುಖ್ಯಾ ಪಾದುಕೆ ಭಾವಯಂತೆ. ಕುಶಿಕತನಯ ಅಂದರೆ ಯಾರು ಅಂತ ಅಂದರೆ ಕುಶಿಕತನಯರು ನಮ್ಮ ವಿಶ್ವಾಮಿತ್ರರೂ ಸೇರಿ ಎಲ್ಲರೂ ಅಲ್ಲಿ ಆ ದಂಡಕಾರಣ್ಯದಲ್ಲಿ ಇರುವಂತಹ ಅಷ್ಟೂ ಮಹರ್ಷಿಗಳು ಪಾದುಕೆ ಭಾವಯಂತೆ, ಓ ಪಾದುಕೆಯೇ ನಿನ್ನನ್ನೇ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಮೊದಲಿಗೆ ನಾವು ಬೆಳಗ್ಗೆ ಮಾಡಬೇಕಾಗಿರುವಂಥ ಕೆಲಸ ಏನು ಅನ್ನೋದನ್ನು ಗೋದಾದೇವಿ ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾಳೆ. ಅದೇನು, ನಾವು ಹೀಗೆ ಅಂತರ್ಯಾಮಿಯಾದ ಪೆರುಮಾಳನ್ನು ಧ್ಯಾನ ಮಾಡಬೇಕು ಅಂತ ಅಂದರೆ ಅವನು ಹೇಗಾದರೂ ಮಾಡಿ ನಮ್ಮ ಒಳಗಿದ್ದಾನೆ ಅಂತ ನಮಗೆ ತಿಳಿಬೇಕಲ್ಲ. ಅದು ಹೇಗೆ ತಿಳಿಯುತ್ತೆ ಅಂತ ಅಂದರೆ ಮೆಳ್ಳ ಎಳ್ದು ಹರಿಯಂಡ್ರ ಪೇರರವಂ ಅಂದರೆ ಆಳ್ವಾರರು ಕೂಡ ತಮ್ಮ ಒಂದು ಪಾಶುರದಲ್ಲಿ ಹೇಳ್ತಾರೆ, ತನ್ನ ಒಳಗೆ ಪರಮಾತ್ಮ ಹೇಗೆ ಸೇರಿಕೊಂಡಂತೆ ಅಂತ ಅಂದರೆ ತನ್ನ ಒಳಗೆ ಪರಮಾತ್ಮ ಅವನ ನಾಮಗಳನ್ನು ಆಳ್ವಾರರು ಕೇಳಿದ್ದರಿಂದ ಆ ನಾಮಗಳೆಲ್ಲವೂ ಕಿವಿಯ ಮೂಲಕ ಒಳಗೆ ಹೋಗಿ ಆ ಪರಮಾತ್ಮ ತನ್ನ ಮನಸ್ಸಿನಲ್ಲಿ ಸೇರಿಕೊಂಡಂತೆ. ಆ ರೀತಿಯಲ್ಲಿ ಇಲ್ಲಿ ಆಳ್ವಾರರ ಒಳಗೆ ಹೇಗೆ ಪರಮಾತ್ಮ ಹೋದ ಅಂದರೆ ನಾಮಗಳೆಲ್ಲವೂ ಕಿವಿಯ ಮೂಲಕ ಒಳಗೆ ಹೋಗಿ ಹಾಗೆ ಅವರ ಮನಸ್ಸಿನಲ್ಲಿ ಪರಮಾತ್ಮ ಸೇರಿದಂತೆ. ಆ ರೀತಿಯಲ್ಲಿ ಉಳ್ಳತ್ತುಕೊಂಡು ಮುನಿವರ್ಗಳು ಯೋಗಿಗಳು ಮೆಲ್ಲ ಎഴുந்தರಿ ಎಂಡ್ರ ಪೇರರವಂ ಅಂತ ಅಂದರೆ ಇಲ್ಲಿ ಮೆಲ್ಲಗೆ ಎದ್ದು ಹರಿ ಎಂಡ್ರ ಪೇರರವಂ ಅಂದರೆ ಹರಿ 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 ಅಂತ ನಾವೇನು ಹೇಳ್ತೀವಿ, ಆ ಹರಿ ಅನ್ನುವಂತಹ ಶಬ್ದ ಎಲ್ಲರೂ ಎದ್ದು ಹೇಳ್ತಾ ಇದ್ದಾರೆ, ಅದು ನಿನ್ನ ಕಿವಿಗೆ ಬೀಳಲಿಲ್ವಾ ಅಂತ ಹೇಳಿ ಈ ಸಖಿಯನ್ನು ಇಲ್ಲಿ ಗೋದಾದೇವಿ ಎಬ್ಬಿಸ್ತಾ ಇದ್ದಾಳೆ. ಮೆಲ್ಲ ಎഴുந்து ಹರಿ ಎಂಡ್ರ ಪೇರರವಂ ಇಲ್ಲಿ ನಾವು ನೋಡೋದಾದರೆ ಅತ್ಯಂತ ಮುಖ್ಯವಾದ ನಾವೆಲ್ಲರೂ ಪಾಲಿಸಬೇಕಾದಂತಹ ಒಂದು ವಿಷಯವನ್ನು ಗೋದಾದೇವಿ ಹೇಳ್ತಾ ಇದ್ದಾಳೆ. ಇದು ವೈಜ್ಞಾನಿಕವಾಗೂ ಇವತ್ತು ಸಾಬೀತಾಗಿರುವಂತಹ ವಿಷಯ. ಅದೇನು ಅಂತ ಅಂದರೆ ಮೆಲ್ಲ ಎഴുந்து, ಸರಿನಾ? ಈ ಮೆಲ್ಲಗೆ ನಾವು ಮೇಲಕ್ಕೆ ಏಳುವುದು ಅತ್ಯಂತ ಮುಖ್ಯ. ಯಾವುದಕ್ಕೆ ಅಂತ ಅಂದರೆ ಶ್ರೀಭಾಷ್ಯದಲ್ಲಿ ಶ್ರೀಭಾಷ್ಯಕಾರರು ಈ ಒಂದು ವಿಷಯಗಳನ್ನು ತೋರಿಸ್ತಾರೆ. ಸೊ ಶ್ರೀಭಾಷ್ಯ ಅಂತ ಅಂದರೆ ಯಾವ ವೇದಾಂತದ ವಿಚಾರಗಳು ಬರುತ್ತೆ ನಮಗೇನು ತಿಳಿಯಲ್ಲ ಅಂತ ಅನ್ಕೋಬೇಡಿ. ಇಂಥ ವೈಜ್ಞಾನಿಕವಾದ ವಿಷಯಗಳನ್ನು ಕೂಡ ನಮ್ಮ ಸ್ವಾಮಿ ಭಾಷ್ಯಕಾರರು ಅದರಲ್ಲಿ ತೋರಿಸ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಸ್ವಾಮಿ ಭಾಷ್ಯಕಾರರು ಏನನ್ನು ತೋರಿಸ್ತಾರೆ ಅಂತ ಅಂದರೆ ನಾವು ಮಲಗಿರಬೇಕಾದ್ರೆ ನಾವು 2 ಸ್ಥಿತಿಗಳಲ್ಲಿ ಇರ್ಬೋದು. ಅದು ಏನು ಅಂತ ಅಂದರೆ ಒಂದು ಸುಪ್ತ ಸ್ಥಿತಿ. ಸುಪ್ತ ಸ್ಥಿತಿ ಅಂದರೆ ಡೀಪ್ ಸ್ಲೀಪ್ ಸ್ಟೇಟ್. ಆ ರೀತಿಯಲ್ಲಿ ಡೀಪ್ ಸ್ಲೀಪ್ ಸ್ಟೇಟ್ನಲ್ಲಿ ನಾವು ಇರ್ಬೋದು ಒಂದು. ಎರಡನೇದು ನಾವು ಯಾವ ಸ್ಥಿತಿಯಲ್ಲಿ ಇರ್ಬೋದು, ಸ್ವಪ್ನ ಸ್ಥಿತಿ. ನಮಗೆ ಸ್ವಪ್ನ ಬೀಳುವಂತಹ ಒಂದು ಸ್ಥಿತಿ. ಈ ರೀತಿಯಲ್ಲಿ 2 ಸ್ಥಿತಿಗಳನ್ನು ಸ್ವಾಮಿ ಭಾಷ್ಯಕಾರರು ತೋರಿಸ್ತಾರೆ. ಮತ್ತು ನಾವು ಮಲಗಿರುವಂತಹ ಸಮಯದಲ್ಲಿ ಏನಾಗ್ಬೋದು ಅಂತ ಅಂದರೆ ಸುಪ್ತ ಸ್ಥಿತಿಲಿ ಇರ್ತೀವಿ, ಆದರೆ ನಾವು ಯಾವಾಗ ಡೀಪ್ ಸ್ಲೀಪಲ್ಲಿ ಇರ್ತೀವೋ, ಸುಪ್ತ ಸ್ಥಿತಿಯಲ್ಲಿರ್ತೀವೋ ಆವಾಗ ನಮಗೆ ಸ್ವಪ್ನ ಬರೋದಿಲ್ಲ.
ಆ ಡೀಪ್ ಸ್ಲೀಪ್ನಿಂದ ನಾವು ಸ್ವಲ್ಪ ಹೊರಗೆ ಬಂದಾಗ, ಅಂಥ ಡೀಪ್ ಸ್ಲೀಪ್ ಇಲ್ಲದೇ ಇದ್ದಾಗಲೇ ನಾವು ಸ್ವಪ್ನ ಬರುತ್ತೆ ನಮಗೆ, ನಾವು ಸ್ವಪ್ನ ಸ್ಥಿತಿಯ ಒಳಗೆ ಹೋಗ್ತೀವಿ ಅಂತ ಹೇಳಿ ಇಲ್ಲಿ ಭಾಷ್ಯಕಾರರು ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಮೆಲ್ಲಗೆ ಏಳಬೇಕು ಮೇಲೆ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಾವು ಆ ರೀತಿಯಾದ ಸ್ವಪ್ನಗಳನ್ನು ನೋಡಬೇಕಾದ್ರೆ, ಈಗ ನಾನು ನಿಮಗೆ ಆ ಪರಮಾತ್ಮನ ಒಂದು ಉದಾಹರಣೆನೇ ಕೊಡ್ತೀನಿ. ಈಗ ನನಗೆ ಯಾವುದೋ ಒಂದು ಊರಿನಲ್ಲಿ, ಈಗ ಇಲ್ಲೇ ಒಂಟಿಗೊಪ್ಪಲ್ಲೇ ಇಟ್ಕೊಳ್ಳಿ, ಒಂಟಿಗೊಪ್ಪಲಿನಲ್ಲಿ ರಥೋತ್ಸವದ ದಿನ ಆ ರಥವನ್ನು ಎಳೆಯುವ ಹಾಗೆ ಮತ್ತು ಆ ರಥದಲ್ಲಿ ಆ ಪೆರುಮಾಳ್ ಆರೋಹಣ ಆದಮೇಲೆ ಅವರನ್ನು ನಮಸ್ಕಾರ ಮಾಡೋ ಹಾಗೆ ಈ ರೀತಿಯಾದ ಕನಸು ನಮಗೆ ಬಿತ್ತು ಅಂತ ಅಂದ್ಕೊಳ್ಳೋಣ ಅಲ್ವಾ. ಅದರ ಜೊತೆಗೆ ಅಲ್ಲೇ ನಾವು ಆ ದೇವಸ್ಥಾನದ ಒಳಗೂ ಕೂಡ ಆಗಲೇ ಹೋಗ್ತೀವಿ. ಆಗ ಅಲ್ಲಿ ಧೂಪ ಹಾಗೂ ದೀಪ ಆರತಿ ಎಲ್ಲ ಆಗತ್ತೆ, ಅದನ್ನೆಲ್ಲ ನೋಡ್ತೀವಿ. ಧೂಪದಲ್ಲಿ ಅದರ ವಾಸನೆಯನ್ನು ನಾವು ಗ್ರಹಿಸ್ತೀವಿ. ಅದರ ಜೊತೆಗೆ ಆರತಿಯನ್ನು ಕಣ್ಣಲ್ಲಿ ನೋಡ್ತೀವಿ. ಈ ರೀತಿಯಾಗಿ ನಾವು ಕಣ್ಣಲ್ಲಿ ನೋಡೋದಾಗಿರ್ಬೋದು, ಅಥವಾ ಮೂಗಿನಿಂದ ಮೂಸೋದಾಗಿರ್ಬೋದು, ಅಥವಾ ಆ ಜನಗಳ ಮಧ್ಯ ನಾವು ಇರ್ತೀವಲ್ಲ ಅದರ ಒಂದು ಶಬ್ದ ಏನು ನಮಗೆ ಕೇಳುತ್ತಲ್ಲ, ಇದನ್ನು ಕೇಳೋದಾಗಿರ್ಬೋದು. ಇವೆಲ್ಲವೂ ನಿಜ ಅಂತ ಅಂದ್ಕೊಂಡು ನಾವು ಸ್ವಪ್ನದಲ್ಲಿ ನೋಡ್ತಾ ಇರ್ತೀವೋ ಇಲ್ವೋ ಅಲ್ಲವಾ. ಆ ಜನಗಳ ಶಬ್ದ ಕೇಳುತ್ತೆ, ಅದ್ರ ಜೊತೆಗೆ ಧೂಪದ ಒಂದು ವಾಸನೆ ನಮಗೆ ಬರುತ್ತೆ, ಅದರ ಜೊತೆಗೆ ನಾವು ಕಣ್ಣಲ್ಲಿ ಏನು ನೋಡ್ತೀವೋ ಅದು ನಮಗೆ ಕಾಣುತ್ತೆ. ಇವೆಲ್ಲ ನಿಜ ಅಂತಲೇ ಅಂದ್ಕೊಂಡಿರ್ತೀವಿ. ನಮಗೆ ಎಚ್ಚರ ಆಗೋವರೆಗೂ ನಮಗೆ ಗೊತ್ತಿರಲ್ಲ ಇದು ನಿಜ ಅಲ್ಲ ಅಂತ. ಆ ರೀತಿಯಲ್ಲಿ ನಾವು ಸ್ವಪ್ನ ಸ್ಥಿತಿಯಲ್ಲಿ ಇರ್ತೀವಿ. ಸ್ವಪ್ನ ಸ್ಥಿತಿಯಲ್ಲಿ ಇರುವಂತಹ ಒಂದು ಸಮಯದಲ್ಲಿ ನಾವು ಇದ್ದಕ್ಕಿದ್ದ ಹಾಗೆ ಗಾಬರಿ ಮಾಡಿಕೊಂಡು ಎದ್ದರೆ ಏನಾಗುತ್ತೆ ಅಂತ ಅಂದರೆ, ಈ ಒಂದು ಸೀಯಿಂಗ್ ಕೆಪಾಸಿಟಿ ಅಂದರೆ ಇಲ್ಲಿ ಇಂದ್ರಿಯಗಳು ಏನಿದೆ, ಕಣ್ಣಿನಾಗಿರ್ಬೋದು, ಕಿವಿದಾಗಿರ್ಬೋದು, ಮೂಗಿಂದಾಗಿರ್ಬೋದು, ಸೀಯಿಂಗ್ ಕೆಪಾಸಿಟಿ, ಸ್ಮೆಲ್ಲಿಂಗ್ ಕೆಪಾಸಿಟಿ, ಈ ಒಂದು ಕಿವಿಯ ಹೀರಿಂಗ್ ಕೆಪಾಸಿಟಿ, ಇವೆಲ್ಲವೂ ಸಹ ಆ ಒಂದು ಸಮಯದಲ್ಲಿ ಇಂದ್ರಿಯಗಳು ಸೂಕ್ಷ್ಮ ಸ್ಥಿತಿಯಲ್ಲಿ ಅಂದರೆ ಸಟಲ್ ಫಾರ್ಮಲ್ಲಿ, ನಾವು ಕನಸು ಎಲ್ಲಿ ನೋಡ್ತಾರೆ, ನಾವೆಲ್ಲೋ ನಮ್ಮ ಮನೆಯಲ್ಲಿ ಬೆಂಗಳೂರಿನಲ್ಲಿರ್ಬೋದು ಅಥವಾ ಮೈಸೂರಲ್ಲಿ ಯಾವುದೋ ಏರಿಯಾಲಿರ್ಬೋದು, ಆದರೆ ನಾವೆಲ್ಲ ನಮ್ಮ ಕನಸಿನಲ್ಲಿ ಒಂಟಿಗೊಪ್ಪಲ್ನ ರಥೋತ್ಸವದಲ್ಲಿದ್ದೀವಿ ಅಲ್ವಾ. ಆದರೆ ಆ ಸೂಕ್ಷ್ಮ ಸ್ಥಿತಿಯಲ್ಲಿ ಆ ನಮ್ಮ ಈ ಕೆಪಾಸಿಟಿಗಳು ಏನು ಹೇಳಿದೆ, ಹಿಯರಿಂಗ್ ಕೆಪಾಸಿಟಿ, ಸ್ಮೆಲ್ಲಿಂಗ್ ಕೆಪಾಸಿಟಿ, ಈ ಒಂದು ಇಂದ್ರಿಯಗಳು ಈ ಒಂಟಿಗೊಪ್ಪಲ್ನ ದೇವಸ್ಥಾನದ ರಥೋತ್ಸವದಲ್ಲಿ ಇರುತ್ತೆ. ನಮ್ಮ ಜೊತೆ ಇರಲ್ಲ, ಸೂಕ್ಷ್ಮ ಸ್ಥಿತಿಯಲ್ಲಿ ಅಲ್ಲಿರುತ್ತೆ. ಅಲ್ಲಿ ಅದು ಇದ್ದಾಗ ಏನಾಗುತ್ತೆ, ನಾವು ಗಾಬರಿ ಮಾಡಿಕೊಂಡು ಬೇಗನೆ ನಾವು ಎದ್ದರೆ ಏನಾಗುತ್ತೆ, ಆ ಒಂದು ಸಟಲ್ ಫಾರ್ಮಲ್ಲಿ ಇರುವಂತಹ ಇಂದ್ರಿಯಗಳು ವಾಪಸ್ ಬಂದು ತನ್ನದೇ ಆದ ಜಾಗಗಳಿಗೆ ಕೂತ್ಕೋಬೇಕು. ಕೇಳುವಂಥದ್ದು ಕಿವಿಗೆ ಬರಬೇಕು, ಮೂಗಿಗೆ ಬರಬಾರ್ದು. ವಾಸನೆ ನೋಡುವಂಥದ್ದು ಕಣ್ಣಿಗೆ ಬರಬಾರ್ದು, ಮೂಗಿಗೆ ಬರಬೇಕು. ನಾವು ಕಣ್ಣಲ್ಲಿ ನೋಡುವಂಥದ್ದು ಮೂಗಿಗೆ ಬರಬಾರ್ದು. ಈ ರೀತಿಯಾಗಿ ಅದೆಲ್ಲ ಬರಬಾರ್ದು ಅಂತ ಅಂದರೆ, ಬೇರೆ ಬೇರೆ ಕಡೆ ಆ ಇಂದ್ರಿಯಗಳು ಹೋಗಬಾರ್ದು ಅಂತ ಅಂದರೆ, ನಾವು ನಿಧಾನವಾಗಿ ಏಳಬೇಕು ಅನ್ನುವಂಥದ್ದು ವೈಜ್ಞಾನಿಕವಾಗಿ ಸಾಬೀತಾಗಿರುವಂಥ ಒಂದು ವಿಷಯ. ಅದರ ಪ್ರಕಾರ ನಾವು ಏಳಬೇಕಾದ್ರೆ ನಿಧಾನವಾಗಿ ಏಳಬೇಕು. ಅದನ್ನೇ ಇಲ್ಲಿ ಮೆಲ್ಲ ಎಳ್ದು ಹರಿ ಎಂಡ್ರ ಪೇರವಂ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದರ ಪ್ರಕಾರ ನಾವು ಈ ಇಂದ್ರಿಯಗಳು ಬೇರೆ ಬೇರೆ ಕಡೆ ಹೋದರೆ ಏನಾಗುತ್ತೆ ಅಂತ ಅಂದರೆ, ಅಗೈನ್ ಇಟ್ ಡಿಪೆಂಡ್ಸ್ ಆನ್ ಎನ್ ಇಂಡಿವಿಜುವಲ್ ಪರ್ಸನ್. ಈಗ ಎಲ್ರಿಗೂ ಹೀಗೆ ಆಗತ್ತೆ ಮತ್ತು ಎಲ್ಲ ಸಮಯದಲ್ಲೂ ಹೀಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಚಾನ್ಸಸ್ ಎಲ್ಲಿವರೆಗೂ ಹೋಗ್ಬೋದು ಅಂತ ಅಂದರೆ, ನಾವು ಬೇಗನೆ ಗಾಬರಿಯಿಂದ ಎದ್ದರೆ ನಮಗೆ ಕಿವಿ ಕೇಳದೇ ಇರ್ಬೋದು, ಕಣ್ಣು ಕಾಣಿಸ್ದೇ ಇರ್ಬೋದು. ಯಾಕೆ ಅಂತ ಅಂದರೆ, ನಾವು ಸ್ವಪ್ನದಲ್ಲಿ ಆ ಒಂದು ನಮ್ಮ ಇಂದ್ರಿಯಗಳು ಅಲ್ಲೆಲ್ಲೋ ಇವೆ. ನಾವು ಹೇಳ್ಬೇಕಾದ್ರೆ ಅದು ಸರಿಯಾದ ಜಾಗಕ್ಕೆ ಬಂದು ಕೂತ್ಕೊಳ್ಳಿಲ್ಲ ಅಂತ ಅಂದರೆ, ಕಣ್ಣಿನ ಇಂದ್ರಿಯ ಕಿವಿಗೆ ಬಂದು ಕೂತ್ಕೊಂಡ್ರೆ ನಮಗೆ ಕಣ್ಣು ಕಾಣೋಲ್ಲ ಎದ್ದ ಮೇಲೆ. ಇದು ಎಲ್ರಿಗೂ ಯಾವಾಗಲೂ ಹೀಗೆ ಆಗುತ್ತೆ ಅಂತ ಅಲ್ಲ, ಡಿಪೆಂಡ್ಸ್ ಆನ್ ಎನ್ ಇಂಡಿವಿಜುವಲ್, ಡಿಪೆಂಡ್ಸ್ ಆನ್ ಎ ಸಿಚುಯೇಷನ್. ಆದರೆ ಈ ಚಾನ್ಸಸ್ ಇದೆ, ಹೀಗೆ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ವೈಜ್ಞಾನಿಕವಾಗಲೂ ಸಾಬೀತಾಗಿದೆ. ಅದರ ಪ್ರಕಾರ ವೈಜ್ಞಾನಿಕವಾಗಿ ಸಾಬೀತಾಗಿರುವಂಥದ್ದು ಈ ಒಂದು ಸೆಂಚುರಿಯಲ್ಲಿ, ಪಾಸ್ಟ್ ಫ್ಯೂ ಇಯರ್ಸಲ್ಲಿ ಸ್ವಾಮಿ ಭಾಷ್ಯಕಾರರು ಈ ವಿಷಯವನ್ನು 1000 ವರ್ಷಗಳ ಹಿಂದೆಯೇ ಶ್ರೀಭಾಷ್ಯದಲ್ಲಿ ಹೇಳೋಗಿದ್ದಾರೆ. ಆ ರೀತಿಯಲ್ಲಿ ನಾವು ಗ್ರಂಥಗಳಲ್ಲಿ, ಆಚಾರ್ಯರ ಗ್ರಂಥಗಳಲ್ಲಿ ನೋಡುವಂತಹ ವಿಷಯಗಳು
ಏನೋ ವೇದಾಂತದ ವಿಷಯಗಳಷ್ಟೇ, ಆ ಭಗವಂತನ ವಿಷಯಗಳಷ್ಟೇ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಈ ರೀತಿಯಾಗಿ ಬಹಳಷ್ಟು ನಮ್ಮ ಲೈಫ್ಗೆ ದಿನನಿತ್ಯವಾಗಿ ಯೂಸ್ಫುಲ್ ಆಗಿರುವಂಥ ವಿಷಯಗಳು, ಸೈಂಟಿಫಿಕ್ ಟಿಪ್ಸ್, ಇವೆಲ್ಲವೂ ಕೂಡ ಈ ನಮ್ಮ ಆಚಾರ್ಯರ ಗ್ರಂಥಗಳಲ್ಲಿ ಇದೆ. ಇಲ್ಲಿ ಮೆಳ್ಳ ಎഴുந்து ಹರಿಯಂಡ್ರ ಪೇರರ್ವಂ, ಇಲ್ಲಿ ನಾವು ಬೆಳಗ್ಗೆ ಎದ್ದ ಕೂಡಲೇ ಮಾಡಬೇಕಾಗಿರುವಂತಹ ಒಂದು ನಾಮ ಸಂಕೀರ್ತನೆ ಏನು ಅಂತ ಅಂದರೆ, ನಾವು ನಾಮ ಸಂಕೀರ್ತನೆಗಳಲ್ಲಿ ಹಲವು ನಾಮಗಳನ್ನು ಹಾಡಬಹುದು, ಅದರಲ್ಲೇನೂ ಸಂದೇಹ ಇಲ್ಲ. ಆದರೆ ಮುಖ್ಯವಾಗಿ ಬೆಳಗ್ಗೆ ಎದ್ದಾಗ ನಾವು ಹೇಳಬೇಕಾಗಿರುವಂತಹ ನಾಮ ಹರಿ 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 ಹರಿ. ಈ ನಾಮವನ್ನು ನಾವು ಹೇಳಬೇಕು ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಅದಲ್ಲದೆ ಸ್ವಾಮಿ ದೇಶಿಕರು ತೋರಿಸಿದ್ದಾರೆ, ಅದರ ಜೊತೆಗೆ ಗೋದಾದೇವಿಯೂ ಇಲ್ಲಿ ತೋರಿಸ್ತಾ ಇದ್ದಾಳೆ. ಮೆಳ್ಳ ಎഴുந்து ಹರಿಯಂಡ್ರ ಪೇರರವಂ ಅಂತ ಅಂದರೆ, ಇಲ್ಲಿ ಹರಿ ಅಂದರೆ ಯಾರು ಅಂದರೆ, ಇಲ್ಲಿ ನಮ್ಮ ಆಚಾರ್ಯರು ಹರಿ ಅಂದರೆ ಯಾರು ಅಂತ ಹೇಳ್ತಾರೆ. ಹರಿ ಅಂದರೆ ಒನ್ ಹೂ ಕೇಮ್ ಇನ್ ಎ ಹರಿ ಈಸ್ ಹರಿ. ಅದು ಯಾರು? ಒನ್ ಹೂ ಕೇಮ್ ಇನ್ ಎ ಹರಿ, ಯಾರದು ಆ ರೀತಿ ಹರಿಯಲ್ಲಿ ಬಂದಿದ್ದು ಅಂತ ಅಂದರೆ, ನಾನು ನಿಮಗೆ ಸ್ವಲ್ಪ ನಿಮಿಷಗಳ ಮುಂಚೆ ಹೇಳಿದೆ, ಆ ಗಜೇಂದ್ರ ಆಳ್ವಾನ್ ಏನಂತ ಶ್ರೀಮನ್ನಾರಾಯಣನ ಕರೆದ? ಆದಿಮೂಲವೇ ಅಂತ ಕರೆದ ಅಲ್ವಾ? ಆ ರೀತಿಯಲ್ಲಿ ಆದಿಮೂಲವೇ ಅಂತ ಕರೆದಾಗ ಅಲ್ಲಿ ತನ್ನ ಜೊತೆಗೆ ತಾಯಾರಿದಾರ ಅಥವಾ ಗರುಡನೂ ಇದಾನೋ ಇಲ್ವಾ ಅದನ್ನೆಲ್ಲ ಗಮನಿಸಲಿಲ್ಲ. ಅಲ್ಲಿ ಆ ಒಂದು ಹರಿಯಲ್ಲಿ ನಮ್ಮ ಶ್ರೀಹರಿ ಬಂದಿದ್ದರಿಂದ ಅವನಿಗೆ ಹರಿ ಅಂತ ಹೆಸರು. ಆ ರೀತಿಯಲ್ಲಿ ಇಲ್ಲಿ ಹರಿಯಲ್ಲಿ ಅಂದರೆ ಆ ಲೀಲೆಯನ್ನು ನಾವು ನೋಡಿದ್ರೇ ಬಹಳ ಆಶ್ಚರ್ಯವಾಗಿದೆ. ಆ ಗಜೇಂದ್ರ ಮೋಕ್ಷದ ಒಂದು ಲೀಲೆಯನ್ನು, ಅದರಲ್ಲಿ ಈ ರೀತಿಯಾಗಿ ಆದಿಮೂಲಮೇ ಅಂತ ಈ ಗಜೇಂದ್ರ ಆಳ್ವಾನ್ ಯಾವಾಗ ಕರೀತಾನೆ ಅಂತ ಅಂದರೆ, ನಾವು ದ್ರೌಪದಿಯ ಒಂದು ವಿಷಯದಲ್ಲಿ ನೋಡಿದ್ರೆ, ಆ ದ್ರೌಪದಿ ಯಾವ ರೀತಿ ತನಗೆ ಆಪತ್ತು ಬಂದಂತಹ ಸಮಯದಲ್ಲೂ ಸಹ ಮೊದಲು ಅಲ್ಲಿರುವಂತಹ ಎಲ್ಲರನ್ನ ಅವರಿಂದ ಹೆಲ್ಪ್ ಬರುತ್ತೆ, ಸಹಾಯ ಅವರು ಮಾಡ್ತಾರೆ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು. ಮೊದಲಿಗೆ ತನ್ನ ಗಂಡಂದರು, ಅದಾದ ಮೇಲೆ ಅಲ್ಲಿರುವಂತಹ ಭೀಷ್ಮ ದ್ರೋಣಾದಿಗಳು, ಆ ರೀತಿ ಅವಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು ಮೊದಲು ಅಲ್ವಾ. ಅದಾದಮೇಲೆ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಾಂ ಅಂದ್ಲು. ಅದೇ ರೀತಿಯಲ್ಲಿ ಇಲ್ಲೂ ಸಹ ಈ ಗಜೇಂದ್ರಾಳ್ವಾನ್, ಅಲ್ಲಿ ದ್ರೌಪದಿ ಆದರೆ ಸ್ವಲ್ಪ ಸಮಯ, ಗಜೇಂದ್ರಾಳ್ವಾನ್ ಸ್ವಲ್ಪ ಸಮಯ ಅಲ್ಲ, 1000 ವರ್ಷಗಳ ಕಾಲ ಅಂತ ಹೇಳ್ತಾರೆ. ಅಂದರೆ ಆ ಗಜೇಂದ್ರಾಳ್ವಾನ್ 1000 ವರ್ಷಗಳ ಕಾಲ ಆ ಒಂದು ಕೆರೆಯಲ್ಲಿ ತನ್ನ ಕಾಲನ್ನು ಇಟ್ಟಾಗ, ಆ ಮೊಸಳೆ ಬಂದು ಆ ಕಾಲನ್ನು ಹಿಡಿದಾಗ ತನ್ನ ಪ್ರಯತ್ನದಿಂದ ಬಿಡಿಸ್ಕೊಳ್ಳೋದಕ್ಕೆ 1000 ವರ್ಷಗಳ ಕಾಲ ಹೋರಾಡಿದೆ. ಆ ರೀತಿಯಲ್ಲಿ ದ್ರೌಪದಿಯೇ ವಾಸಿ ಗಜೇಂದ್ರನ ಕಂಪೇರ್ ಮಾಡಿದ್ರೆ, ದ್ರೌಪದಿ ಸ್ವಲ್ಪ ತಾನು ಪ್ರಯತ್ನ ಪಟ್ಟು ತಾನು ತಿಳ್ಕೊಂಬಿಟ್ಲು ತನ್ನಿಂದ ಆಗಲ್ಲ ಅಂತ ಹೇಳಿ. ಆದರೆ ಈ ಗಜೇಂದ್ರ ಆಳ್ವಾನ್ ಏನು ಮಾಡ್ದ? ಆ ಗಜೇಂದ್ರ ತಾನು ಹೂವನ್ನು ಕಿತ್ತಿದ್ದ, ಆ ಹೂವನ್ನು ಕಿತ್ತು ಸಮರ್ಪಣೆ ಮಾಡಬೇಕು ಭಗವಂತನಿಗೆ ಅಂತ ಹೇಳಿ ಅವನು ಆ ಒಂದು ಇಂಟೆನ್ಷನಲ್ಲಿದ್ದ. ಆ ಹೂವನ್ನು ಕೀಳೋದಕ್ಕೋಸ್ಕರವೇ ಆ ಕೆರೆಗೆ ಅವನು ಇಳ್ದ. ಆ ಹೂವನ್ನು ಕೀಳೋದಕ್ಕೋಸ್ಕರ ಆ ಕೆರೆಗೆ ಇಳಿದಾಗ ಆ ಹೂವನ್ನೇನೋ ಕಿತ್ಕೊಂಡ್ಬಿಟ್ಟ. ಆದರೆ ಆ ಸಮಯದಲ್ಲಿ ಆ ಮೊಸಳೆ ಬಂದು ಕಾಳನ್ನು ಹಿಡಿತು. ಆ ರೀತಿಯಲ್ಲಿ ನಾವಿಲ್ಲಿ ನೋಡೋದಾದರೆ ಆ ಮೊಸಳೆನೋ ಕಾಲನ್ನು ಹಿಡಿತು. ಅದಾದಮೇಲೆ 1000 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ, 1000 ವರ್ಷಗಳ ಕಾಲ ಗಜೇಂದ್ರ ಆಳ್ವಾನ್ ತನ್ನನ್ನು ತಾನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ. ಆದರೆ ಅದು ನಡೀಲಿಲ್ಲ. ಅದಾದ ಮೇಲೆ ಅವನಿಗೆ ಬುದ್ಧಿ ಬಂದು ಆ ಶ್ರೀಮನ್ನಾರಾಯಣನ ಮೊರೆ ಹೋಗಬೇಕು ನಾನು ಅಂತ ಹೇಳಿ ಆದಿಮೂಲಮೇ ಅಂತ ಕರೆದಿದ್ದು ಆಗಲೇ. ಆಗ ಶ್ರೀಮನ್ನಾರಾಯಣ ಏನು ಮಾಡ್ತಾ ಇದ್ದ ಅಂತ ಅಂದರೆ, ಇಲ್ಲಿ ಸ್ವಾರಸ್ಯವಾಗಿ ನಮ್ಮ ಆಚಾರ್ಯರು ಹೇಳುವಂತಹ ಒಂದು ಸಂಗತಿ ಉಂಟು. ಶ್ರೀಮನ್ನಾರಾಯಣನನ್ನು ತನ್ನ ಮಡದಿಯಾದಂತಹ ಶ್ರೀದೇವಿ ಈಗ ನಮ್ಮ ಮನೆಯಲ್ಲಿ ನಡೆಯುವಂಥ ಸಂಗತಿಯೇ ಇದು. ನಮ್ಮ ಮನೆಯಲ್ಲೂ ಕೂಡ ನನ್ನ ಮಾತನ್ನು ನೀ ಕೇಳಬೇಕು, ನನ್ನ ಮಾತನ್ನು ನೀ ಕೇಳಬೇಕು ಅಂತ ಗಂಡ ಹೆಂಡಂತರು ಜಗಳ ಆಡಲ್ವಾ? ಅದೇ ರೀತಿ ಇಲ್ಲೂ ಸಹ ಶ್ರೀಮನ್ನಾರಾಯಣ ಹಾಗೂ ಶ್ರೀದೇವಿಯ ಒಂದು ಜಗಳ ನಡೀತಾ ಇತ್ತು. ಆ ಸಮಯದಲ್ಲಿ ಇಬ್ಬರೂ ಅದೇ ರೀತಿ ಆರ್ಗ್ಯೂ ಮಾಡ್ತಾಯಿದ್ರು. ಆದರೆ ಈ ಜಗಳ ಮುಗಿಯೋಂಗೆ ಕಾಣಿಸ್ಲಿಲ್ಲ. ಕೊನೆಗೆ ಯಾವಾಗಲೂ ಕಾಂಪ್ರಮೈಸ್ ಆಗೋದು ಯಾರು? ನಾವು ಗಂಡಸರೇನೆ. ಅದೇ ರೀತಿ ಇಲ್ಲೂ ಸಹ ಆ ಶ್ರೀಮನ್ನಾರಾಯಣ ಕೊನೆಯಲ್ಲಿ ನಾನೇ ನಿನ್ನ ಮಾತನ್ನು ಕೇಳ್ತೀನಿ ಅಂತ ಹೇಳಿದ್ದಕ್ಕೆ ನೀವು ಹಾಗೆಲ್ಲ ನನ್ನ ಮಾತನ್ನು ಕೇಳಲ್ಲ, ನನಗೆ ನಂಬಿಕೆ ಇಲ್ಲ ನಿನ್ನ ಮೇಲೆ ಅಂತ ಹೇಳಿ ಅವಳು ಏನು ಮಾಡ್ತಾಳೆ?
ತನ್ನ ಒಂದು ಸೆರಗಿನ ತುದಿಯಿಂದ ಪಂಚೆಯ ತುದಿಯನ್ನು ಕಟ್ಟಲ್ಲಂತೆ. ಪಂಚೆ ಎಲ್ಲ ಉತ್ತರೀಯದ ತುದಿಯನ್ನು ಕಟ್ಟದ್ಲಂತೆ ಶ್ರೀಮನ್ನಾರಾಯಣನದ್ದು. ಆ ರೀತಿಯಾಗಿ ಉತ್ತರೀಯದ ತುದಿಯನ್ನು ಕಟ್ಟಿದಾಗ ಆದಿಮೂಲಮೇ ಅನ್ನುವಂತಹ ಆ ಗಜೇಂದ್ರನ ಶಬ್ದ ಕಿವಿಗೆ ಬೀಳುತ್ತೆ. ಆವಾಗ ಏನಾಗತ್ತೆ, ಆ ಶ್ರೀಮನ್ನಾರಾಯಣ ಇಲ್ಲಿ ಬಟ್ಟೆ ಕಟ್ಟಿರುವಂಥದ್ದು, ತಾಯಾರು ಕಟ್ಟಿರುವಂಥದ್ದು ಅವನಿಗೆ ನೆನಪಿಲ್ಲ. ಅದರ ಜೊತೆಗೆ ಗರುಡಾಳ್ವಾನ ಮೇಲೆ ಮೇಲಿಂದ ಒಂದು ಜಂಪ್ ಮಾಡಿದ್ನಂತೆ. ಆ ಗರುಡಾಳ್ವಾನಿಗೆ ತನ್ನ ಕಿವಿಗಳು ಮತ್ತು ತನ್ನ ಕತ್ತು ಹೀಗೆ ಮುಂದಕ್ಕೆ ಪ್ರೊಟ್ರೂಡ್ ಆಗೋಯ್ತಂತೆ, ಮುಂದಕ್ಕೆ ಬಂದುಬಿಡ್ತಂತೆ. ಆ ವೆಯ್ಟನ್ನು ತಡೆಯೋಕ್ಕಾಗಲಿಲ್ಲ ಆಗ ಗರುಡಾಳ್ವಾನಿಗೆ. ಅದಾದಮೇಲೆ ಗರುಡಾಳ್ವಾನ್ ಹೋಗುವಂತಹ ವೇಗ ನಿಮಗೆ ಗೊತ್ತು. ಆದರೆ ಗರುಡನಿಗೆ ಶ್ರೀಮನ್ನಾರಾಯಣ ಹೇಳ್ತಾ ಇದ್ದಾನೆ, ನಿನ್ನ ವೇಗ ಸಾಲದು ಗರುಡ, ನೀನು ಹೋಗ್ತಾ ಇರೋದು ಸಾಲದು ಅಂತ ಹೇಳಿದ್ನಂತೆ. ಆದರೆ ಗರುಡ ಏನು ಮಾಡೋಕ್ಕಾಗಲಿಲ್ಲ. ಗರುಡ ತನ್ನ ಮ್ಯಾಕ್ಸಿಮಮ್ ಸ್ಪೀಡ್ನಲ್ಲಿ ಇದ್ದ. ಅದಾದಮೇಲೆ ಏನು ಮಾಡ್ದ ಅಂತ ಅಂದರೆ, ಗರುಡನಿಂದ ಶ್ರೀಮನ್ನಾರಾಯಣ ಕೆಳಗಿಳಿದು ಅಲ್ಲಿ ತಾಯಾರು ಆ ಸಮಯದಲ್ಲಿ ಬಟ್ಟೆ ಕಟ್ಟಿದ್ರಿಂದ ತಾಯಾರು ಉಳ್ಕೊಂಡು ಬರ್ತಾ ಇದ್ದಾಳೆ. ಅದನ್ನು ಶ್ರೀಮನ್ನಾರಾಯಣ ಗಮನಿಸಲಿಲ್ಲ. ಅದರ ಜೊತೆಗೆ ಗರುಡನ ಮುಂದೆ ಶ್ರೀಮನ್ನಾರಾಯಣ ಹೋಗಿ ಆ ಗರುಡನನ್ನು ಮುಂದೆಯಿಂದ ಹೀಗೆ ಎಳ್ಕೊಂಡು ಬಂದು, ನಿನ್ನ ಸ್ಪೀಡ್ ಸಾಲಿಲ್ಲ ಅಂತ ಹೇಳಿ ಆ ಗರುಡನ ಜೊತೆಗೆ ಬಂದು ಕೊನೆಯಲ್ಲಿ ಇಲ್ಲಿ ಗಜೇಂದ್ರಾಳ್ವಾನನ್ನು ರಕ್ಷಿಸೋದಕ್ಕೆ ಆ ಚಕ್ರಾಯುಧವನ್ನು ಬಿಟ್ಟು ಮೊಸಳೆಯನ್ನು ಸಂಹಾರ ಮಾಡ್ತಾನೆ ಅಂತ ಹೇಳಿ ಆ ಗಜೇಂದ್ರ ಮೋಕ್ಷದ ಒಂದು ಲೀಲೆಯನ್ನು ನಾವು ನೋಡ್ತೀವಿ. ಈ ಲೀಲೆಯನ್ನು ನಾವು ನೋಡೋದಾದರೆ, ನಾವಿವತ್ತಿನ ಒಂದು ಉದಾಹರಣೆ ತಗೊಳ್ಳೋದಾದರೆ, ಇವತ್ತು ಸಾಮಾನ್ಯವಾಗಿ ಹಾಗೆ ನಡೆಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ಒಂದು 10-15 ವರ್ಷಗಳ ಹಿಂದೆ ಹೋದರೆ ಹೀಗೆ ನಾವು ನೋಡ್ಬೋದು. ಇವತ್ತು ನಡೆಯುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಯಾರಾದರೂ ಇದ್ದಾರೆ. ಆ ಸಣ್ಣ ಮಕ್ಕಳನ್ನು ನಾವು ತಯಾರು ಮಾಡಿ ಅವರನ್ನು ಸ್ಕೂಲಿಗೆ ಕಳಿಸ್ಬೇಕು ಬೆಳಗ್ಗೆ ಹೊತ್ತು ಅಂತ ಅಂದರೆ ನಾವೇನು ಮಾಡ್ತೀವಿ, ಆ ಸಣ್ಣ ಮಗುವನ್ನು ಮೊದಲಿಂದನೇ ಎಬ್ಸೋದಕ್ಕೆ ಶುರು ಮಾಡ್ತೀವಿ, ಅದು ಹೇಳೋದಿಲ್ಲ. ಅದೇ ಸಮಯದಲ್ಲಿ ನಾವು ತಾಯಿ ಏನು ಮಾಡ್ತಾಳೆ ಅಂತ ಅಂದರೆ, ತಾಯಿ ತನಗೆ ಬೇಕಾಗಿರೋ ಆ ಮಗುಗೆ ಬೇಕಾಗಿರುವಂಥ ತಿಂಡಿ ಆಗಲಿ, ಅದಕ್ಕೆ ಡಬ್ಬಿಗೆ ಬೇಕಾಗಿರುವಂಥ ಕೆಲಸಗಳಾಗಲಿ ಅದನ್ನೆಲ್ಲ ಅಡುಗೆ ಮನೆಯಲ್ಲಿ ಮಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಇಲ್ಲೇ ರೂಮ್ಗೆ ಹೋಗಿ ಬಂದು ಆ ಮಗುವನ್ನು ಎಬ್ಬಿಸ್ತಾ ಇರ್ತಾಳೆ. ಆದರೆ ಆ ಮಗು ಹೇಳಲ್ಲ. ಅದೇ ಸಮಯ ಆ ಮಗು ಯಾವಾಗ ಹೇಳುತ್ತೆ ಅಂತ ನೋಡಿದ್ರೆ, ಆ ಮಗು ಇನ್ನೇನು ಅದಕ್ಕೆ ಎದ್ದು ಸ್ನಾನ ಮಾಡಿ ಅಲ್ಲಿ ದೇವ್ರ ಮುಂದೆ ಒಂದು ಕೈ ಮುಗಿಯೋಷ್ಟು ಟೈಮ್ ಇರುತ್ತೆ ಅಷ್ಟೇ. ಅಂಥ ಸಮಯದಲ್ಲಿ ಅದು ಹೇಳುತ್ತೆ. ಅದನ್ನು ಎಬ್ಸೋದು ಕೂಡ ಹೇಗೆ, ಅದು ಹೇಳಲ್ಲ. ಅದನ್ನು ಅದನ್ನು ಹಾಗೆ ಎಳ್ಕೊಂಬಂದು ಬಾತ್ರೂಮಿಗೆ ಕರ್ಕೊಂಡು ಹೋಗಿ ಅದನ್ನು ಸ್ನಾನ ಮಾಡಿಸಿ ಅದಕ್ಕೆ ಬಲವಂತವಾಗಿ ನಿದ್ದೆಗಣ್ಣಲ್ಲೇ ಪೌಡ್ರೆಲ್ಲ ಹಾಕಿ ಹಾಗೆ ಬಟ್ಟೆಗಳೆಲ್ಲ ಹಾಕಿ ನಾವು ರೆಡಿ ಮಾಡ್ತೀವಲ್ಲ ಆ ಮಗುನ. ರೆಡಿ ಮಾಡಾದ್ಮೇಲೆ ಏನು ಮಾಡ್ತೀವಿ, ಅಲ್ಲಿ ಹೊರಗಡೆ ಹೀಗೆ ರೆಡಿ ಆಗ್ತಾ ಇರಬೇಕಾದ್ರೇ ಇನ್ನೂ ಅದು ತಿಂಡಿನೂ ತಿಂದಿರಲ್ಲ. ಆ ಸಮಯದಲ್ಲೇ ಅಲ್ಲಿ ಆಟೋದವನೋ ಇಲ್ಲ ವ್ಯಾನವನೋ ಹೊರಗಡೆ ಬಂದು ಹಾರನ್ ಮಾಡ್ತಾ ಇರ್ತಾನೆ. ಅವನು ಹಾರನ್ ಮಾಡ್ತಾ ಇದ್ದರೆ ಈ ಮಗುವನ್ನು ಏನು ಮಾಡಬೇಕು ನಾವು, ಆ ಮಗು ಹೋಗೋದಿಲ್ಲ, ಅದು ಇನ್ನೂ ನಿದ್ದೆ ಕಣ್ಣಲ್ಲೇ ಇದೆ. ಇಲ್ಲಿ ಅಮ್ಮ ಏನು ಮಾಡ್ತಾಳೆ, ಒಂದು ಕೈಯಲ್ಲಿ ಲಂಚ್ ಬ್ಯಾಗು, ಇನ್ನೊಂದು ಕೈಯಲ್ಲಿ ಸ್ಕೂಲ್ ಬ್ಯಾಗು, ಇನ್ನೊಂದು ಕೈಯಲ್ಲಿ ಇರೋದು ಎರಡೇ ಕೈ, ಆದರೆ ಒಂದೇ ಕೈಯಲ್ಲಿ ಲಂಚ್ ಬ್ಯಾಗು ಮತ್ತು ಸ್ಕೂಲ್ ಬ್ಯಾಗು, ಇನ್ನೊಂದು ಕೈಯಲ್ಲಿ ಆ ಮಗುನ ಹಿಡ್ಕೊಂಡು ಎರಡನ್ನೂ ಎಳ್ಕೊಂಡು ಹಾಗೆ ಆ ಸ್ಕೂಲ್ ವ್ಯಾನ್ವರೆಗೂ ಹೋಗಲ್ವಾ. ಅದೇ ರೀತಿ ಶ್ರೀಮನ್ನಾರಾಯಣ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಗಜೇಂದ್ರನ್ನ ಕಾಪಾಡೋದಕ್ಕೆ. ಆ ಶ್ರೀಮನ್ನಾರಾಯಣನ ಜೊತೆಗೆ ಅಲ್ಲಿ ಶ್ರೀದೇವಿ ಇಲ್ಲ, ಭೂದೇವಿ ಇಲ್ಲ, ಅಥವಾ ಅಲ್ಲಿ ಗರುಡಾಳ್ವಾನ್ನ ಏನು ಮಾಡ್ದ, ಗರುಡಾಳ್ವಾನ್ನ ಎಳ್ಕೊಂಡು ಹೋಗಿದ್ದು ನಾವು ನೋಡಿದ್ವಿ ಅಲ್ವಾ. ಆ ಮಗುವನ್ನು ನಾವು ಯಾವ ರೀತಿ ಎಳ್ಕೊಂಡು ಹೋಗ್ತೀವೋ ಅದೇ ರೀತಿ ಆ ಗರುಡನನ್ನು ಎಳ್ಕೊಂಡು ಹೋಗಿ ಆ ಗಜೇಂದ್ರನ್ನ ಕಾಪಾಡ್ದ ಅಂತ ಹೇಳಿ ಆ ಗಜೇಂದ್ರ ಮೋಕ್ಷದ ಒಂದು ಲೀಲೆಯಲ್ಲಿ ನೋಡ್ತೀವಿ. ಅದರ ಪ್ರಕಾರ ಉಳ್ಳತ್ತುಕೊಂಡು ಮುನಿವರ್ಗಳು ಯೋಗಿಗಳು ಮೆಳ್ಳ ಎಳುಂದರಿ ಎಂಡ್ರ ಪೇರರವಂ ಉಳ್ಳಂಪುಗುಂದು ಕುಳಿರ್ಂದೇಲೋರೆಂಪಾವಾಯ್ ಅಂತ ಅಂದರೆ, ಇಲ್ಲಿ ಆ ಹರಿ 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 ಅಂತ ನಾವೇನು ಹೇಳ್ತೀವಿ ಬೆಳಗ್ಗೆ ಎದ್ದು, ಅದರ ಒಂದು ಶಬ್ದಗಳು ನಮ್ಮ ಮನಸ್ಸಿನ ಒಳಗೆ ಹೋಗಬೇಕಂತೆ. ಅದು ಮನಸ್ಸಿನ ಒಳಗೆ ಹೋಗಿ ಅದು ನಮ್ಮನ್ನು ತಂಪಾಗ್ಸತ್ತಂತೆ. ಈ ಶಬ್ದಗಳು ನಮ್ಮನ್ನು ತಂಪಾಗ್ಸತ್ತೆ ಅಂತ ಹೇಳಿ ಇಲ್ಲಿ ಆಳ್ವಾರರು ತನ್ನ ಹೃದಯದ ಒಳಗೆ ಪೆರುಮಾಳ್ ಹೇಗೆ ಹೋದ ಅಂತ ಹೇಳ್ದ, ಕಿವಿಯ ಮೂಲಕ ಪೆರುಮಾಳ್ ತನ್ನ ಹೃದಯವನ್ನು ಸೇರಿಕೊಂಡ ಅಂತ ಹೇಳಿದ್ರಲ್ಲ, ಅದೇ ರೀತಿ ಗೋದಾದೇವಿಯೂ ಸಹ ಇಲ್ಲಿ ಆ ಹರಿಹರಿ ಹರಿ ಎನ್ನುವಂತಹ ಪೇರರವಂ ಹರಿಹರಿ ಅಂತ ಯಾರೋ ತಮ್ಮ ಮನೆಯಲ್ಲಿ
ಸಣ್ಣದಾಗಿ ಮೆತ್ತಗೆ ಹೇಳ್ಕೊಂಡಿದ್ರೆ ಇವಳಿಗೆ ಹೇಗೆ ಕೇಳಿಸತ್ತೆ? ಕೇಳಿಸಲ್ಲ ಅಲ್ವಾ? ಅದಕ್ಕೆ ಪೇರರವಂ ಅಂತ ಇಲ್ಲಿ ಗೋದಾದೇವಿ ಹೇಳ್ತಾ ಇರೋದು. ಅಷ್ಟು ಜೋರಾಗಿ ಎಲ್ಲರೂ ಸಹ ಎದ್ದು ಹರಿ ಹರಿ ಅಂತ ಇದ್ದಾರೆ. ಆ ಶಬ್ದ ನಿನಗೆ ಕಿವಿಗೆ ಬೀಳಲಿಲ್ವಾ ಅಂತ ಹೇಳಿ ಆ ಸಖಿಯನ್ನು ಇಲ್ಲಿ ಗೋದಾದೇವಿ ಎಬ್ಬಿಸ್ತಾಳೆ. ಹರಿ ಎಂಡ್ರ ಪೇರರವಂ ಉಳ್ಳಂಪುಗುಂದು ಕುಳಿರ್ಂದೇಲೋರೆಂಪಾವಾಯ್ ಅಂತಹ ಒಂದು ಹರಿ 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 ಅನ್ನುವಂತಹ ಶಬ್ದ ನಮ್ಮೆಲ್ಲರ ಮನಸ್ಸೊಳಗೆ ಹೋಗಿ ಅದು ನಮ್ಮನ್ನು ತಂಪಾಗಿಸತ್ತೆ. ನೀನು ಕೂಡ ಈ ಒಂದು ಪಿಳ್ಳ ಎഴുಂದಿರ ಈ ಭಾಗವತರ ಗೋಷ್ಠಿಯಲ್ಲಿ ಹೊಸಬಳು, ಅದಕ್ಕಾಗಿಯೇ ನಾನು ನಿನಗೆ ಈ ಲೀಲೆಗಳನ್ನೆಲ್ಲ ಹೇಳಿದೆ. ಪೇಯ್ಮುಲೈ ನಂಜುಂಡು ಪೂತನಾ ಮೋಕ್ಷ ಅಲ್ವಾ? ಅದಾದಮೇಲೆ ಪೇಯ್ಮುಲೈ ನಂಜುಂಡು ಕಲಕ್ಕಳ್ಳಿಯ ಕಾಲೋಚ್ಚಿ ಅಂತ ಹೇಳಿ ಅಲ್ಲಿ ಶಕಟಾಸುರನ ವಧೆ. ಈ ರೀತಿಯಾಗಿರುವಂತಹ ಕೃಷ್ಣನನ್ನು ನಾವು ಹಾಡಲು ಹೋಗ್ತಾ ಇದ್ದೀವಿ ಅಂತ ಬೇರೆ ಸಖಿಯರಿಗೆ ಹೇಳೋದಿಲ್ಲ, ಇಲ್ಲಿ ಹೇಳ್ತಾ ಇದ್ದಾಳೆ. ಯಾಕೆ? ಪಿಳ್ಳ ಎഴുಂದಿರ, ಇವಳು ಹೊಸಬಳು, ನಮ್ಮ ಗೋಷ್ಠಿಗೆ ಹೊಸಬಳು. ಇವಳಿಗೆ ಈ ರೀತಿಯಾಗಿ ಶ್ರೀಕೃಷ್ಣನ ಒಂದು ಇಂಟ್ರೊಡಕ್ಷನ್ ಬೇಕಾಗತ್ತೆ. ಆದ್ದರಿಂದಲೇ ಈ ಶ್ರೀಕೃಷ್ಣನ ಈ ಲೀಲೆಗಳನ್ನೆಲ್ಲ ಹೇಳಿ ನಂತರ ಇವಳನ್ನು ಎಬ್ಸೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾಳೆ. ಆ ರೀತಿಯಲ್ಲಿ ನಾವು ಈ ಒಂದು ಪಾಶುರದಲ್ಲಿ ನೋಡಿದಂತಹ ವಿಷಯಗಳು ಬಹಳಷ್ಟಿವೆ. ಅದರಲ್ಲಿ ಪುಳ್ಳುಂ ಶಿಲಂಬಿನ ಕಾಣ್ ಅಂತ ಅಂದರೆ ಆ ಹಕ್ಕಿಗಳು ಶಬ್ದ ಮಾಡ್ತಾ ಇವೆ, ಬೆಳಗ್ಗೆ ಆಗೋಯ್ತು, ಶಂಖಧ್ವಾನ ಕೇಳಿಸ್ತಾ ಇದೆ ಅಂತ ಹೇಳಿ ಆ ಬೆಳಗ್ಗಿನ ಸೂಚನೆಗಳನ್ನೆಲ್ಲ ಇಲ್ಲಿ ಗೋದಾದೇವಿ ನಮಗೆ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ புள்ளும் சிலம்பினகான் புள்ளரையன் கோயில் வெள்ளை விழிசங்கின் பேரரவம் கேட்டிலையோ பிள்ளாய் எழுந்திராய் பேய்முலை நஞ்சுண்டு கள்ளச்சகடம் கலக்கழிய காலோச்சி வெள்ளத்தரவில் துயிலமர்ந்த வித்தினை உள்ளத்து கொண்டு முனிவர்களும் யோகிகளும் மெல்ல எழுந்தரி என்ற பேரரவம் உள்ளம் புகுந்து ಕುಳಿರ್ಂದೇಲೋರೆಂಪಾವಾಯ್. ಈಗ ನಾವು ನೋಡುವಂಥದ್ದು ಮುಂದಿನ ಪಾಶುರ. ಅದು ಇವತ್ತಿನ ಅನುಸಂಧಾನದ ಪಾಶುರ. ಅದು ಕೀಸು ಕೀಸೆಂಡ್ರೆಂಗುಂ ಮಾನೈ ಚಾತ್ತನ್ கலந்து பேசின பேச்சரவம் கேட்டிலையோ பேய் பெண்ணே காசும் பிறப்பும் கலகலப்பக்கை பேர்த்து வாசனரும் குழல் ஆய்ச்சியர் மத்தினால் ஓசைப்படுத்த தைரரவம் கேட்டிலையோ நாயக பெண் பிள்ளாய் நாராயணன் மூர்த்தி கேசவனை பாடவும் நீ கேட்டே கிடத்தியோ ದೇಶಮುಡಯಾಯ್ ತಿರವೇಲೋರೆಂಪಾವಾಯ್ ಅಂತ ಹೇಳಿ ಈ ಒಂದು ಪಾಶುರದಲ್ಲಿ ಗೋದಾದೇವಿ ಮತ್ತೊಬ್ಬ ಸಖಿಯನ್ನು ಎಬ್ಬಿಸೋದಕ್ಕೆ ಹೋಗ್ತಾ ಇದ್ದಾಳೆ. ಇಲ್ಲಿ ಗೋದಾದೇವಿ ಆರಂಭದಲ್ಲೇ ಏನು ಹೇಳ್ತಾ ಇದ್ದಾಳೆ ಅಂತ ಅಂದರೆ ಕೀಶ್ 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 ಎಂಡ್ರೆಂಗುಂ ಆನೈಚಾತ್ತನ್, ಹಕ್ಕಿಗಳು ಶಬ್ದ ಮಾಡ್ತಾ ಇವೆ ಅಂತ ಹಿಂದಿನ ಪಾಶುರದಲ್ಲಿ ಹೇಳಿದ್ಲು. ಪುಳ್ಳುಂ ಶಿಲಂಬಿನ ಕಾಣ್ ಅಂತ ಹೇಳಿದ್ರು. ಈ ಶ್ಲೋಕದಲ್ಲಿ ಕೀಶ್ ಕೀಶೆಂಡ್ರೆಂಗುಂ ಅಂತ ಹೇಳಿ ಇಲ್ಲಿ ಹಕ್ಕಿಗಳು ಹೇಗೆ ಶಬ್ದ ಮಾಡ್ತಾ ಇವೆ ಅನ್ನೋದನ್ನು ಇಲ್ಲಿ ಗೋದಾದೇವಿ ಸೂಚನೆಯಾಗಿ ಕೊಡ್ತಾ ಇದ್ದಾಳೆ. ಆ ಹಕ್ಕಿಗಳಿಗೆ ಕೀ ಕೀ ಕೀಶ್ 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 ಅಂತಾನೆ ಕೂಗೋದಕ್ಕೆ ಆಗೋದು. ಆ ರೀತಿಯಲ್ಲಿ ಈ ಹಕ್ಕಿಗಳೆಲ್ಲವೂ ಕೀಶ್ ಕೀಶ್ ಅಂತಾನೆ ಕೂಗ್ತಾ ಇವೆ. ಕೀಶ್ ಕೀಶೆಂಡ್ರೆಂಗುಂ ಆನೈಚಾತ್ತನ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಇಲ್ಲಿ ಆನೈಚಾತ್ತನ್ ಅನ್ನುವಂಥದ್ದು ಯಾವುದು ಅಂತ ಅಂದರೆ ಆನೈಚಾತ್ತನ್ ಅನ್ನುವಂಥದ್ದು ಒಂದು ವಿಶೇಷವಾದ ಪಕ್ಷಿ. ಈ ವಿಶೇಷವಾದ ಪಕ್ಷಿ ಯಾವುದು ಅಂತ ಅಂದರೆ ಇದನ್ನು ನಾವು ಸಂಸ್ಕೃತದಲ್ಲಿ ಭಾರದ್ವಾಜ ಪಕ್ಷಿ ಅಂತ ಕರಿತೀವಿ. ಅದನ್ನೇ ನಾವು ಆನೈಚಾತ್ತನ್ ಅಂತ ತಮಿಳಿನಲ್ಲಿ ಹೇಳ್ತೀವಿ. ಈ ಭಾರದ್ವಾಜ ಪಕ್ಷಿ ಗುಬ್ಬಚ್ಚಿಯ ಒಂದು ರೀತಿಯಾದ ಸ್ಪೀಶೀಸ್ ಅಂತ ಅಂದ್ಕೊಳ್ತೀನಿ. ಆ ಗುಬ್ಬಚ್ಚಿಯ ಒಂದು ರೀತಿಯಾದ ಸ್ಪೀಶೀಸ್ನ ಇಲ್ಲಿ ಗೋದಾದೇವಿ ಅವುಗಳು ಈ ರೀತಿಯಾಗಿ ಕೀಶ್ ಕೀಶ್ ಅಂತ ಹೇಳಿ ಶಬ್ದ ಮಾಡ್ತಾ ಇವೆ ಅಂತ ಹೇಳಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಕೀಶ್ ಕೀಶೆಂಡ್ರೆಂಗುಂ ಆನೈಚಾತ್ತನ್ ಕಲಂದು ಪೇಶಿನ ಪೇಚ್ಚರವಂ ಕೇಟ್ಟಿಲೆಯೋ ಪೇಯ್ ಪೆಣ್ಣೆ ಅಂತ ಅಂದರೆ ಈ ಒಂದು ಗುಬ್ಬಚ್ಚಿಯ ರೀತಿಯಾದ ಒಂದು ಪಕ್ಷಿ ಏನಿದೆ ಅದು ಎಲ್ಲೆಲ್ಲೂ ಇದೆ, ಎಲ್ಲ ಮರಗಳಲ್ಲೂ ಎಲ್ಲ ಕಡೆ ಸುತ್ತಲೂ ಕೂತಿವೆ. ಆ ರೀತಿಯಾಗಿ ಎಲ್ಲೆಲ್ಲೂ ಕುಳಿತುಕೊಂಡು ಅದು ಈ ರೀತಿಯಾಗಿ ಕೀಶ್ ಕೀಶ್ ಅನ್ನುವಂತಹ ಶಬ್ದವನ್ನು ಮಾಡ್ತಾ ಇದೆ ಅಂತ ಹೇಳಿ ಗೋದಾದೇವಿ ಈ ಒಂದು
ಬೆಳಗ್ಗೆ ಆಗಿರುವಂತಹ ಸೂಚನೆಯನ್ನು ಆ ಸಖಿಗೆ ತೋರಿಸ್ತಾ ಇದ್ದಾಳೆ. ಕೀಶ್ ಕೀಶಂಡ್ರೆಂಗುಂ ಆನೈಚ್ಚಾತ್ತನ್ ಅಲ್ವಾ. ಇಲ್ಲಿ ಕೀಶ್ ಅಂತ ಅಂದರೆ ಆ ಹಕ್ಕಿಗಳು ಏನನ್ನು ಹಾಡ್ತಾ ಇವೆ, ಏನನ್ನು ಶಬ್ದ ಮಾಡ್ತಾ ಇವೆ ಅಂತ ಅಂದರೆ ನಾವು ನೋಡೋದಾದರೆ ಆ ಒಂದು ಪರಮಾತ್ಮನ ಒಂದು ನಾಮಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ನಾವು ಬಳಸುವಂತಹ ನಾಮ ಯಾವುದು ಅಂತ ಅಂದರೆ ಕೇಶವ ಅಲ್ವಾ. ಆ ಕೇಶವ ಅನ್ನುವಂತಹ ನಾಮವನ್ನು ಈ ಹಕ್ಕಿಗಳು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇವೆಯಂತೆ. ಆದರೆ ಆ ಹಕ್ಕಿಗಳಿಗೆ ಅದು ಸಂಪೂರ್ಣವಾಗಿ ಹೇಳೋಕ್ಕಾಗ್ತಾ ಇಲ್ಲ. ಅದಕ್ಕೆ ಅವುಗಳು ಕೀಶ್ ಅಂತ ಹೇಳಿ ನಿಲ್ಲಿಸ್ಕೊಳ್ತಾ ಇವೆ. ಆ ರೀತಿಯಲ್ಲಿ ಆ ಗೋಕುಲದಲ್ಲಿ ಆ ಹಕ್ಕಿಗಳೂ ಸಹ ಅವನ ನಾಮವನ್ನೇ ಹಾಡುತ್ತೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದರ ಪ್ರಕಾರ ಕೀಶಂಡ್ರೆಂಗುಂ ಆನೈಚ್ಚಾತ್ತನ್, ಈ ಭರದ್ವಾಜ ಪಕ್ಷಿಯು ಈ ಕೀಶ್ ಅನ್ನುವಂತಹ ಕೇಶವನಾಮವನ್ನೇ ಹೇಳ್ತಾ ಇದೆ. ಆ ನಾಮ ನಿನ್ನ ಕಿವಿಗೆ ಬೀಳಲಿಲ್ವಾ ಓ ಸಖಿಯೇ, ಏಳು ಅಂತ ಹೇಳಿ ಆ ಸಖಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಪ್ರಕಾರ ನಾವಿಲ್ಲಿ ಕೀಶಂಡ್ರೆಂಗುಂ ಆನೈಚ್ಚಾತ್ತನ್ ಅನ್ನುವುದಕ್ಕೆ ಇದು ಸಾಮಾನ್ಯವಾದ ಅರ್ಥ ಇಲ್ಲಿಯವರೆಗೆ ನೋಡಿದ್ದು. ಈಗ ಇದಕ್ಕೆ ವಿಶೇಷವಾದ ಅರ್ಥವನ್ನು ನಾವು ನೋಡೋದಾದರೆ ವೇದಗಳಿಂದ ಒಂದು ಕಥೆಯನ್ನು ನಾವು ನೋಡಬೇಕಾಗತ್ತೆ. ಅದೇನು ಅಂತ ಅಂದರೆ, ವ್ಯಾಸರಿಗೆ ಹಲವಾರು ಶಿಷ್ಯರಿದ್ದರು, ವೇದವ್ಯಾಸರಿಗೆ. ಅದರಲ್ಲಿ ಒಬ್ಬ ಮುಖ್ಯವಾದ ಶಿಷ್ಯರು ವೈಶಂಪಾಯನರು. ಈ ವೈಶಂಪಾಯನರು ಜನಮೇಜಯನಿಗೆ ಮಹಾಭಾರತವನ್ನು ನರೇಟ್ ಮಾಡ್ತಾರೆ ಅಲ್ವಾ. ಅದನ್ನು ನಾವು ನೋಡಿದ್ದೀವಿ, ಮಹಾಭಾರತ ಹಾಗೆ ನಮಗೆ ಸಿಗತ್ತೆ. ಆ ರೀತಿಯಲ್ಲಿ ಈ ವೈಶಂಪಾಯನರು ಯಾರು ಅಂತ ಅಂದರೆ, ಅವರೂ ಸಹ ಬಹಳಷ್ಟು ಶಿಷ್ಯಗಳನ್ನು ಹೊಂದಿರುವಂತಹ ಒಬ್ಬ ಗುರುಗಳು. ಅವರು ವ್ಯಾಸರ ಬಳಿ ವ್ಯಾಸಂಗ ಮಾಡಿದ್ರಿಂದ ಅವರಿಗೆ ಈ ಸ್ಥಿತಿ ಒಂದು ದೊರಕಿತ್ತು. ಈ ರೀತಿ ಇರಬೇಕಾದ್ರೆ ಈ ವೈಶಂಪಾಯನರಿಗೆ ತಮ್ಮ ಜೀವನದಲ್ಲಿ ತುಂಬ ಅವರು ಅನಿರೀಕ್ಷಿತವಾದಂತಹ ಒಂದು ಘಟನೆ ನಡೆದೋಗುತ್ತೆ. ಅದು ಕೂಡ ಒಂದು ಕೆಟ್ಟ ಘಟನೆ ನಡೆದೋಗುತ್ತೆ. ಅದೇನು ಅಂತ ಅಂದರೆ, ಆ ವೈಶಂಪಾಯನರ ಸಹೋದರಿಯ ಪುತ್ರ, ಒಂದು ಚಿಕ್ಕ ಮಗು ಇರುತ್ತೆ. ಆ ಚಿಕ್ಕ ಮಗುವನ್ನು ಇವರು ನೋಡದೆ ಅದು ಹೇಗೋ ತುಳಿದು ಅದು ಹೊರಟೋಗುತ್ತೆ. ಆ ರೀತಿಯಲ್ಲಿ ಆ ಸಹೋದರಿಯ ಮಗ ಹೋಗಿದ್ದಾನೆ ಅನ್ನುವಂತಹ ಒಂದು ದುಃಖ ಅವರಿಗೆ ಒಂದು ಕಡೆ, ಮತ್ತು ಸಹೋದರಿಗೆ ನಾನು ಹೀಗೆ ಮಾಡಿಬಿಟ್ನಲ್ಲ ಅನ್ನುವಂತಹ ಬೇಜಾರೆಲ್ಲ ಇರುತ್ತೆ. ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಏನು ಅಂತ ಅಂದರೆ, ಅದು ಯಾರ ಪುತ್ರ? ತಮ್ಮ ಸಹೋದರಿಯ ಪುತ್ರ. ಅಲ್ಲಿಗೆ ಅದೂ ಕೂಡ ಒಂದು ಬ್ರಾಹ್ಮಣ ಕೂಸು ಅಲ್ವಾ. ಆ ಬ್ರಾಹ್ಮಣ ಕೂಸನ್ನು ಅವರು ಕೊಂದಿದ್ದರಿಂದ ಇವರಿಗೆ ಬ್ರಹ್ಮಹತ್ಯೆ ದೋಷ ಒದಗಿತು. ಈ ಬ್ರಹ್ಮಹತ್ಯೆ ದೋಷವನ್ನು ಅವರು ದೂರ ಮಾಡಿಕೊಳ್ಳಲು ಅವರಿಗೆ ಸುಮಾರು ಈ ಪ್ರಾಯಶ್ಚಿತ್ತ ಮಾಡ್ಬೋದು, ಆ ಪ್ರಾಯಶ್ಚಿತ್ತ ಮಾಡ್ಬೋದು ಅಂತ ಹೇಳಿ ಋಷಿಗಳು ಸುಮಾರು ಅವ್ರಿಗೆ ಬಂದು ಸಜೆಸ್ಟ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಅವರೇ ಕೂಡ ಮಹರ್ಷಿ, ಅವರಿಗೂ ಕೂಡ ಏನು ಮಾಡಬೇಕು ಪ್ರಾಯಶ್ಚಿತ್ತ ಅನ್ನುವಂಥದ್ದು ಗೊತ್ತು. ಆ ರೀತಿಯಲ್ಲಿ ಇಲ್ಲಿ ಪ್ರಾಯಶ್ಚಿತ್ತವನ್ನು ನೀವೆಲ್ಲರೂ ಸೇರಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ತಮ್ಮ ಗುರುಕುಲಕ್ಕೆ ಬಂದು ಅಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೋ, ಅವರ ಹತ್ರ ಕಲಿಯುವಂಥ ವಿದ್ಯಾರ್ಥಿಗಳಿದ್ದಾರೋ ಅವರಿಗೆಲ್ಲರಿಗೂ ಇವರು ಹೇಳ್ತಾರೆ, ನಾನು ಯಾವುದೋ ಒಂದು ಬ್ರಹ್ಮಹತ್ಯೆಗೆ ಪ್ರಾಯಶ್ಚಿತ್ತವನ್ನು ಮಾಡ್ತಾ ಇದ್ದೀನಿ, ಆ ಪ್ರಾಯಶ್ಚಿತ್ತಕ್ಕೆ ನೀವು ಇರುವಂತಹ ಸ್ಟೂಡೆಂಟ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ವೈಶಂಪಾಯನರು ಕೇಳ್ಕೊಳ್ತಾರೆ. ಆ ಸ್ಟೂಡೆಂಟ್ಸು ಎಲ್ಲರೂ ತಕ್ಷಣ ತುಂಬ ಒಬೀಡಿಯಂಟ್ ಸ್ಟೂಡೆಂಟ್ಸ್, ಎಲ್ಲರೂ ತಕ್ಷಣ ಒಪ್ಕೊಳ್ತಾರೆ. ನಾವೆಲ್ಲರೂ ನಿಮ್ಮ ಪ್ರಾಯಶ್ಚಿತ್ತಕ್ಕೆ ಹೆಲ್ಪ್ ಮಾಡ್ತೀವಿ, ನಾವು ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ, ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಅಲ್ಲಿದ್ದಂತಹ ಒಬ್ಬ ಸ್ಟೂಡೆಂಟ್, ಅದು ಯಾರು ಅಂತ ಅಂದರೆ ಯಾಜ್ಞವಲ್ಕ್ಯರು ಅನ್ನುವಂತಹ ಒಬ್ಬ ಸ್ಟೂಡೆಂಟ್. ಅವರೇನು ಮಾಡ್ತಾರೆ ಅಂತ ಅಂದರೆ, ಈ ಎಲ್ಲ ಸ್ಟೂಡೆಂಟ್ಸ್ಗಿಂತ ಅವರು ಬಹಳ ಬ್ರೈಟ್ ಆದಂತಹ ಸ್ಟೂಡೆಂಟ್ ಅವರು, ಯಾಜ್ಞವಲ್ಕ್ಯರು. ಅವರು ಇವರನ್ನು ನೋಡಿ ಹೇಳ್ತಾರೆ, ವೈಶಂಪಾಯರನ್ನು ನೋಡಿ, ಸ್ವಾಮಿ ನೀವು ಇವ್ರಿಗೆಲ್ಲ ಶ್ರಮ ಕೊಡಲೇಬೇಡಿ, ನಾನು ನಿಮ್ಮ ಒಂದು ಅನುಗ್ರಹದಿಂದ, ನೋಟ್ ಮಾಡ್ಕೊಳ್ಳಿ ಇದು ಗರ್ವ ಅಲ್ಲ, ನಿಮ್ಮ ಒಂದು ಅನುಗ್ರಹದಿಂದ ನಾನು
ಬಹಳಷ್ಟು ವಿದ್ಯೆಗಳನ್ನು ಕಲ್ತಿದ್ದೇನೆ ಮತ್ತು ಒಳ್ಳೆಯ ಒಂದು ಸ್ಥಾನದಲ್ಲಿ ಪ್ರಯೋಗಗಳನ್ನು ಮಾಡುವುದರಲ್ಲೂ ನಾನು ಇದ್ದೇನೆ. ಇಂಥ ಸ್ಥಾನದಲ್ಲಿ ನಾನು ಇರಬೇಕಾದ್ರೆ ತಮ್ಮ ಅನುಗ್ರಹದಿಂದಲೇ ತಾವು ಅನುಮತಿ ನೀಡಿದರೆ ನಾನೇ ಈ ಪ್ರಾಯಶ್ಚಿತ್ತವನ್ನು ನಾನು ಒಬ್ಬನೇ ಮಾಡ್ತೀನಿ, ಅವ್ರಿಗೆಲ್ಲ ಶ್ರಮ ಕೊಡಬೇಡಿ ಅಂತ ಹೇಳಿ ಯಾಜ್ಞವಲ್ಕ್ಯರು ಹೇಳ್ತಾರೆ. ಈ ಯಾಜ್ಞವಲ್ಕ್ಯರು ಹೀಗೆ ಹೇಳಿದ್ದು ಇವರಿಗೆ ಹಿಡಿಸಲಿಲ್ಲ, ಗುರುಗಳಿಗೆ ಅದು ಹಿಡಿಸಲಿಲ್ಲ, ವೈಶಂಪಾಯನರಿಗೆ. ವೈಶಂಪಾಯನರು ಹೇಳ್ತಾರೆ, ಓ ಏನು ನಿನ್ನ ಹತ್ರ ತುಂಬ ಜ್ಞಾನ ಇದೆ, ನೀನು ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡಿದ್ಯಾ, ಸರಿ ಅದೆಲ್ಲ ಮಾಡೋಕ್ಕಾಗಲ್ಲ, ಇವ್ರು ಮಾಡ್ತಾರೆ ಅಂದರೆ ಅವರುಗಳು ಮಾಡ್ತಾರೆ ಅಷ್ಟೇ ಅಂತ ಅಂದರು. ಅದು ವೈಶಂಪಾಯನರಿಗೆ ಕೋಪ ಬಂದ್ಬಿಡ್ತು. ಇದು ನನ್ನ ಆಜ್ಞೆ, ಗುರು ಆದ ನಾನು ಈ ರೀತಿ ಹೇಳಿದ್ದೀನಿ, ಅವರೇ ಮಾಡಬೇಕು, ಆ ವಿದ್ಯಾರ್ಥಿಗಳೇ ಮಾಡಬೇಕು, ನೀನೊಬ್ಬ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿ ವೈಶಂಪಾಯನರು ಕೋಪಿಸ್ಕೊಳ್ತಾರೆ. ಅದೇ ರೀತಿ ಯಾಜ್ಞವಲ್ಕ್ಯರನ್ನು ಸಹ ಅವರು, ನಾನು ನಿನಗೆ ಇನ್ಮೇಲೆ ಯಾವುದೇ ಪಾಠಗಳನ್ನು ಹೇಳ್ಕೊಡೋದಿಲ್ಲ, ನೀನು ಈ ರೀತಿ ನನಗೆ ಇಷ್ಟು ದಿನ ಏನೋ ಒಬಿಡಿಯೆಂಟ್ ಆಗಿದ್ದೆ, ಈಗ ನಾನು ಹೇಳಿದ ಮಾತನ್ನು ನೀ ಕೇಳ್ತಾ ಇಲ್ಲ, ಅದಕ್ಕಾಗಿ ನೀನು ಇನ್ಮೇಲೆ ಇಲ್ಲಿ ಇರಬಾರ್ದು ಅಂತ ಹೇಳಿ ಅವನನ್ನು ಗುರುಕುಲದಿಂದ ಹೊರಗೆ ಕಳಿಸ್ತಾರೆ. ಹಾಗೆ ಗುರುಕುಲದಿಂದ ಆ ಯಾಜ್ಞವಲ್ಕ್ಯರು ಇನ್ನೇನು ಹೊರಡಬೇಕು, ಆ ಸಮಯದಲ್ಲಿ ಗುರುಗಳು 1 ನಿಮಿಷ ನಿಂತ್ಕೋ ಅಂತ ಹೇಳಿ ಯಾಜ್ಞವಲ್ಕ್ಯರನ್ನು ನಿಲ್ಲಿಸ್ತಾರೆ. ಯಾಕೆ ಅಂತ ಅಂದರೆ ಗುರುಗಳಿಗೆ ಚೆನ್ನಾಗಿ ಗೊತ್ತು ಯಾಜ್ಞವಲ್ಕ್ಯರು ಯಾವ ಒಂದು ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ. ಯಾಜ್ಞವಲ್ಕ್ಯರನ್ನು ನಿಲ್ಲಿಸಿ, ನೀನು ಹಾಗೆ ಹೋಗ್ಬಿಡೋಕ್ಕಾಗಲ್ಲ, ನಾವು ಓಡಿಸಿದ ಕೂಡಲೇ ಇಷ್ಟು ದಿನ ನನ್ನ ಬಳಿ, ಇಷ್ಟು ವರ್ಷಗಳ ಕಾಲ ನನ್ನ ಬಳಿ ಎಷ್ಟೆಲ್ಲ ಜ್ಞಾನವನ್ನು ನೀನು ಅರ್ಜನೆ ಮಾಡಿದೀಯ ಅಲ್ವಾ, ಆ ಜ್ಞಾನವನ್ನೆಲ್ಲ ಇಲ್ಲೇ ಕೊಟ್ಬಿಟ್ಟು ವಾಪಸ್ಸು ಹೋಗು ನೀನು ಅಂತ ಅಂದರು. ನೀಂಗಾದ ಶೆಲ್ವಂ ಅಂತ ನೋಡಿದ್ವಿ ಅಲ್ವಾ. ನೀಂಗಾದ ಶೆಲ್ವಂ ಅಂದರೆ ಯಾವ ರೀತಿಯಲ್ಲೂ ಕಡಿಮೆಯಾಗದಂತಹ ಒಂದು ಸಂಪತ್ತು ಜ್ಞಾನವೇ. ಆ ರೀತಿಯಲ್ಲಿ ಇದನ್ನೆಲ್ಲ ನೀನು ಕೊಟ್ಬಿಟ್ಟು ಹೋಗು ಅಂತ ಅಂದರು. ಜ್ಞಾನವನ್ನು ಅವನು ಹೇಗೆ ಕೊಡೋಕ್ಕಾಗತ್ತೆ? ಅದಕ್ಕೆ ಹೇಳುವಂಥದ್ದು, ಇಲ್ಲಿ ಯಾಜ್ಞವಲ್ಕ್ಯರಾಗಲಿ ವೈಶಂಪಾಯನರಾಗಲಿ ಇಬ್ಬರು ಅಷ್ಟು ತಪಶಕ್ತಿಯನ್ನು ಹೊಂದಿರೋರು, ಅವರು ಜ್ಞಾನವನ್ನು ಬೇಕಾದರೂ ಕೂಡ ವಾಪಸ್ ಕೊಡ್ಬೋದು. ಆ ರೀತಿಯಲ್ಲಿ ಇಲ್ಲಿ ಯಾಜ್ಞವಲ್ಕ್ಯರು ಏನು ಮಾಡಿದ್ರು ಅಂತ ಅಂದರೆ, ಜ್ಞಾನವನ್ನು ನೀನು ಕೊಟ್ಟು ಹೋಗು ಅಂದ ಕೂಡಲೇ ಯಾಜ್ಞವಲ್ಕ್ಯರು ಅವರ ಜ್ಞಾನವನ್ನು ತಮ್ಮ ಒಳಗೆ ಇರುವಂತಹ ಶ್ಲೇಷ್ಮ ಅಂತ ಅಂದರೆ ಕಫ, ಆ ಕಫದ ರೂಪದಲ್ಲಿ ಆ ಜ್ಞಾನವನ್ನು ಕೆಳಗೆ ಉಗುಳು ಬಿಟ್ಟು ಹೊರಟೋಗ್ತಾರೆ. ಆ ಒಂದು ಶ್ಲೇಷ್ಮದ ಒಂದು ಬಣ್ಣ ಹೇಗಿತ್ತು ಅಂತ ಅಂದರೆ ಅದು ಕಪ್ಪು ಬಣ್ಣದಲ್ಲಿತ್ತು. ಸರಿನಾ? ಇದೇನು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರಲ್ಲ ಅಂತ ಅನ್ಕೋಬೇಡಿ, ಇದು ಕಥೆ. ಈ ಕಥೆ ಈ ಒಂದು ಪಾಶುರಕ್ಕೆ ಬಹಳ ಸಂಬಂಧಪಟ್ಟಿರುವಂಥದ್ದು. ಈ ಪಾಶುರದಲ್ಲಿ ನಾವು ನೋಡೋದಾದರೆ, ಹೀಗೆ ಆ ಯಾಜ್ಞವಲ್ಕ್ಯರು ಉಗುಳು ಬಿಟ್ಟರು, ಅವರು ಹೊರಟು ಬಿಟ್ಟರು. ಆಮೇಲೆ ಏನಾಯಿತು, ಅಲ್ಲಿದ್ದಂತಹ ಗುರುಗಳು ಹೇಳಿದ್ರು, ನೀವೆಲ್ಲರೂ ನನ್ನ ಶಿಷ್ಯರಲ್ವಾ, ಆ ಯಾಜ್ಞವಲ್ಕ್ಯರಿಗೆ ನಾನು ಏನಕ್ಕೆ ಈ ರೀತಿ ಜ್ಞಾನ ಕೊಟ್ಟು ಹೋಗು ಅಂತ ಅಂದೆ, ನನಗೆ ಗೊತ್ತು ಆ ಯಾಜ್ಞವಲ್ಕ್ಯ ಬಹಳ ಕೆಪಾಸಿಟಿ ಇರೋನು, ಅವನು ಮತ್ತೆ ಹೋಗಿಬೇಕು ಅಂದರೆ ಸ್ವಂತವಾಗಿ ಜ್ಞಾನ ಅವನು ಪಡ್ಕೊಳ್ತಾನೆ ಧ್ಯಾನ ಮಾಡಿ, ಅವನು ಅಂಥ ಕೆಪಾಸಿಟಿ ಉಳ್ಳವನು. ಆದರೆ ಅವನಲ್ಲಿರುವಂಥ ಜ್ಞಾನ ಅಷ್ಟೇ ಬೆಲೆ ಬಾಳುವಂಥದ್ದು. ಅದರಿಂದಾನೇ ಆ ಯಾಜ್ಞವಲ್ಕ್ಯನಿಗೆ ಜ್ಞಾನವನ್ನು ನೀನು ಕೊಟ್ಟು ಹೋಗು ಅಂತ ನಾನು ಹೇಳಿದೆ ಅಂತ ಹೇಳಿ ಇಲ್ಲಿ ವೈಶಂಪಾಯನರು ಅಲ್ಲಿರುವಂಥ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾರೆ. ಯಾಜ್ಞವಲ್ಕ್ಯರು ಹೊರಟ್ಬಿಟ್ರು. ಈಗ ಆ ಸ್ಟೂಡೆಂಟ್ಸ್ಗೆಲ್ಲ ಇವ್ರು ಏನು ಹೇಳ್ತಾರೆ ಅಂತ ಅಂದರೆ, ಈ ಜ್ಞಾನ ಅಂದರೆ ಆ ಶ್ಲೇಷ್ಮ ರೂಪದಲ್ಲಿ ಇರುವಂತಹ ಜ್ಞಾನ, ಇವನ್ನೆಲ್ಲ ನೀವು ಕುಡಿಬೇಕು ಅಥವಾ ಇವನ್ನೆಲ್ಲ ನೀವು ಅರ್ಜನೆ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿ ವೈಶಂಪಾಯನರು ಹೇಳ್ತಾರೆ. ಆಗ ಆ ವೈಶಂಪಾಯನರ ಅನುಗ್ರಹದಿಂದ ಅಲ್ಲಿರುವಂತಹ ಅಷ್ಟೂ ಜನ ವಿದ್ಯಾರ್ಥಿಗಳು ಭರದ್ವಾಜ ಪಕ್ಷಿಯ ರೂಪವನ್ನು ಹೊಂದುತ್ತಾರೆ. ಆ ಭರದ್ವಾಜ ಪಕ್ಷಿ ಏನು ಮಾಡುತ್ತೆ ಅಂತ ಅಂದರೆ, ಆ ಭರದ್ವಾಜ ಪಕ್ಷಿಗೆ ಒಂದು ಸ್ವಾಭಾವಿಕವಾದ ನೇಚರ್ ಏನು ಅಂದರೆ, ಅದು ತಿನ್ನುವಂತಹ ಆಹಾರ ಈ ಶ್ಲೇಷ್ಮ ಕಫ ಇಂಥದ್ದನ್ನೇ ಅದು ತಿನ್ನುತ್ತೆ. ಈ ರೀತಿಯಾಗಿ ಭರದ್ವಾಜ ಪಕ್ಷಿಗಳಾಗಿ ಆ ಸ್ಟೂಡೆಂಟ್ಸ್ ಎಲ್ಲ ಆ ರೂಪ ತಗೊಂಡ್ರು. ಸ್ಟೂಡೆಂಟ್ಸ್ ಎಲ್ಲ ಆ ರೂಪವನ್ನು ತೆಗೆದುಕೊಂಡು ಅಲ್ಲಿ ಕಪ್ಪು ಬಣ್ಣದಲ್ಲಿ ಇದ್ದಂತಹ ಆ ಶ್ಲೇಷ್ಮವನ್ನು ಅವರೆಲ್ಲರೂ ತೆಗೆದುಕೊಂಡರು.
ಹಾಗೆ ನಮಗೆ ಆ ವೈಶಂಪಾಯನರು ಮತ್ತು ಅವರೊಂದಿಗೆ ಇದ್ದಂತಹ ವಿದ್ಯಾರ್ಥಿಗಳು ಅವರಿಂದ ಈ ಕಪ್ಪು ಶ್ಲೇಷ್ಮವನ್ನು ತೆಗೆದುಕೊಂಡು ಸಿಕ್ಕಂಥದ್ದು ಏನು ಅಂದರೆ, ನಮಗೆ ಸಿಕ್ಕಂಥದ್ದು ಕೃಷ್ಣ ಯಜುರ್ವೇದ. ಕೃಷ್ಣ ಅಂದರೆ ಕಪ್ಪು, ಆ ಶ್ಲೇಷ್ಮ ಆ ರೀತಿ ಕಪ್ಪುಗಿತ್ತು. ಆ ರೀತಿಯಲ್ಲಿ ಆ ಕಪ್ಪುಗಿದ್ದಂತಹ ಶ್ಲೇಷ್ಮವನ್ನು ಅವರು ಆ ಭರದ್ವಾಜ ಪಕ್ಷಿಯ ರೂಪವನ್ನು ತೆಗೆದುಕೊಂಡು ಅವರು ಅದನ್ನು ತೆಗೆದುಕೊಂಡು ಆ ಮಹರ್ಷಿಗಳು ನಮಗೆ ಕೊಟ್ಟದ್ದು ಕೃಷ್ಣ ಯಜುರ್ವೇದ. ಇಲ್ಲಿ ಕೀಶಿಕೀಶೆಂಡ್ರೆಂಗುಂ ಆನೈಚ್ಚಾತ್ತನ್ ಅಂತ ಅಂದರೆ ಆ ಮಹರ್ಷಿಗಳು ಭರದ್ವಾಜ ಪಕ್ಷಿಯ ರೂಪದಲ್ಲಿ ಕಲಂದು ಪೇಶಿನ ಪೇಚ್ಚರವಂ ಕೇಟಿಲೆಯೋ ಪೇಪೆಣ್ಣೆ ಅವರೆಲ್ಲರೂ ಸೇರಿಕೊಂಡು ನಮಗೆ ಕೊಟ್ಟಿರುವಂಥದ್ದು ಈ ಕೃಷ್ಣ ಯಜುರ್ವೇದ. ಕಲಂದು ಪೇಶಿನ ಪೇಚ್ಚರವಂ ಅಂತ ಅಂದರೆ ಅದು ಕೃಷ್ಣ ಯಜುರ್ವೇದವನ್ನು ತೋರಿಸುತ್ತೆ ಅಂತ ಹೇಳಿ ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ಇಲ್ಲಿ ನಾವು ನೋಡಿದಂತಹ ಕಥೆಯಲ್ಲಿ ಕೃಷ್ಣ ಯಜುರ್ವೇದ ಹೇಗೆ ಬಂತು ಅನ್ನೋದನ್ನು ನೋಡಿದ್ವಿ. ಅದೇ ರೀತಿಯಲ್ಲಿ ಶುಕ್ಲ ಯಜುರ್ವೇದ ಅನ್ನುವಂಥದ್ದು ಈಗ ಯಾಜ್ಞವಲ್ಕ್ಯರು ಓಡ್ ಹೊಟ್ಟೋದ್ರಲ್ವಾ, ಇಲ್ಲಿಂದ ಆಶ್ರಮದಿಂದ ಓಡ್ ಹೋದಾದ್ಮೇಲೆ ಇವರು ವೈಶಂಪಾಯನರು ಹೇಗೆ ಗೆಸ್ ಮಾಡಿದರೋ ಅದೇ ರೀತಿಯಲ್ಲಿ ಅವರು ಸಹ ಒಂದು ಕಡೆಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿ ಆ ಸೂರ್ಯ ಭಗವಾನನ ಅಂತರ್ಯಾಮಿಯಾದ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯನ್ನು ಧ್ಯಾನ ಮಾಡಿ ಅವರ ಕೃಪೆಯಿಂದ ಅವರಿಗೆ ಸಿಕ್ಕಂಥದ್ದು ಶುಕ್ಲ ಯಜುರ್ವೇದ. ಯಾಕೆ ಅಂತ ಅಂದರೆ ಆ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯೂ ಬೆಳ್ಳಕ್ಕಿದ್ದಾನೆ, ಆ ಸೂರ್ಯನ ಕಿರಣಗಳು ಬೆಳ್ಳಕ್ಕಿವೆ. ಅದರಿಂದ ಬಂದದ್ದು ಶುಕ್ಲ ಯಜುರ್ವೇದ. ಯಾಜ್ಞವಲ್ಕ್ಯರಿಂದ ನಮಗೆ ಸಿಕ್ಕದ್ದು ಶುಕ್ಲ ಯಜುರ್ವೇದ. ವೈಶಂಪಾಯನರ ಶಿಷ್ಯರಿಂದ ಭರದ್ವಾಜ ಪಕ್ಷಿಗಳಾಗಿ ನಮಗೆ ಸಿಕ್ಕದ್ದು ಕೃಷ್ಣ ಯಜುರ್ವೇದ. ಈ ರೀತಿಯಲ್ಲಿ ಇಲ್ಲಿ ಕಲಂದು ಪೇಶಿನ ಪೇಚ್ಚರವಂ ಕೇಟಿಲೆಯೋ ಪೇಪಣ್ಣೆ. ಕಲಂದು ಅಂತ ಅಂದರೆ ಎಲ್ಲರೂ ಸೇರಿಕೊಂಡು ಮಾತನಾಡಿದ್ದು ಅನ್ನುವಂಥದ್ದು ಒಂದು ಅರ್ಥವಾದರೆ, ಇಲ್ಲಿ ಮತ್ತೊಂದು ವಿಶೇಷವಾದ ಅರ್ಥ ಏನು ಅಂತ ಅಂದರೆ, ನಾವು ಇವತ್ತಿಗೆ ನಮ್ಮ ಸಂಪ್ರದಾಯದಲ್ಲಿ ಬಹಳಷ್ಟು ಆಚಾರ್ಯರ ಗ್ರಂಥಗಳನ್ನು ನೋಡಿದ್ರೆ ಅದು ಯಾವ ಭಾಷೆಯಲ್ಲಿದೆ ಅಂತ ಅಂದರೆ, ನಾವು ಇವತ್ತು ನಮ್ಮ ಸಂಪ್ರದಾಯದ ಗ್ರಂಥಗಳ ಭಾಷೆಗಳು ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತೀವಿ. ಒಂದು ಸಂಸ್ಕೃತ, ಇನ್ನೊಂದು ತಮಿಳು, ಮತ್ತೊಂದು ಸಂಸ್ಕೃತ ಹಾಗೂ ತಮಿಳು ಮಿಶ್ರಿತವಾಗಿರುವಂಥದ್ದು. ಅದಕ್ಕೆ ನಾವು ಏನಂತ ಕರಿತೀವಿ, ಮಣಿಪ್ರವಾಳ. ಮಣಿಪ್ರವಾಳ ಅಂತ ಅದಕ್ಕೆ ಏನಕ್ಕೆ ಹೆಸರು ಅಂತ ಅಂದರೆ, ಮಣಿಯಂತೆ ಇರುವಂತಹ ಸಂಸ್ಕೃತ, ಪವಳದಂತೆ ಇರುವಂತಹ ತಮಿಳು ಎರಡೂ ಮಿಶ್ರಿತವಾಗಿ ಬಂದಿರುವಂಥದ್ದು ಮಣಿಪ್ರವಾಳ. ಆ ರೀತಿಯಲ್ಲಿ ಇಲ್ಲಿ ಅದೆರಡು ಮಿಕ್ಸ್ ಆಗಿದೆಯಲ್ಲ, ಎರಡು ಸೇರಿದೆಯಲ್ಲ, ಅದಕ್ಕೆ ಕಲಂದು ಪೇಶಿನ ಪೇಚ್ಚರ್ವಂ. ಈ ಎರಡು ಮಿಕ್ಸ್ ಆಗಿರೋದಕ್ಕೆ ಇಲ್ಲಿ ಕಲಂದು ಪೇಶಿನ ಪೇಚ್ಚರ್ವಂ ಅಂದರೆ ಈ ಮಣಿಪ್ರವಾಳವನ್ನು ನಮ್ಮ ಆಚಾರ್ಯರ ಗ್ರಂಥಗಳನ್ನು ಇದು ತೋರಿಸುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಆಚಾರ್ಯರು ತೋರಿಸ್ತಾರೆ. ಅದರ ಪ್ರಕಾರ ಕೀಶುಕೀಶೆಂಡ್ರೆಂಗುಂ ಆನೈಚ್ಚಾತ್ತನ್ ಕಲಂದು ಪೇಶಿನ ಪೇಚ್ಚರವಂ ಕೇಟಿಲೆಯೋ ಪೇಪೆಣ್ಣೆ ಅಂತ ಹೇಳಿ ಇಲ್ಲಿ ಇರುವಂತಹ ಆ ಒಂದು ಹುಡುಗಿಯನ್ನು ಪೇಪೆಣ್ಣೆ ಅಂತ ಹೇಳಿದ್ರೆ ಇವಳು ಯಾರು ಅಂತ ಅಂದರೆ, ಹಿಂದಿನ ಪಾಶುರದಲ್ಲಿ ಒಬ್ಬ ಹುಡುಗಿಯನ್ನು ಎಪ್ಸಿದ್ಲಲ್ಲ, ಆ ರೀತಿಯಾಗಿ ಇವಳು ಭಾಗವತರ ಗೋಷ್ಠಿಗೆ ಹೊಸಬಳಲ್ಲ. ಇವಳು ಮೊದಲಿಂದಾನೂ ನಮ್ಮ ಜೊತೆ ಎಲ್ಲ ಬರ್ತಾ ಇದ್ದಾಳೆ. ಇವಳಿಗೆ ಶ್ರೀಕೃಷ್ಣನ ಹಾಡಬೇಕು, ಅವನ ನಾಮ ಸಂಕೀರ್ತನೆ ಮಾಡಬೇಕು ಅಂತ ಅಂದರೆ ಇವಳಿಗೆ ತುಂಬ ಆಸೆ. ಹೀಗಿರಬೇಕಾದವಳು ಏನು ಮಾಡ್ತಾಳೆ, ನಮ್ಮ ಜೊತೆ ಈಗ ಎದ್ದು ಇಲ್ಲಿ ನಿಂತಿರಬೇಕಾಗಿತ್ತು ಅವಳು, ಆದರೆ ಇಲ್ಲಿ ಮಲಗಿದ್ದಾಳೆ. ಪೇಪೆಣ್ಣೆ ಅಂದರೆ ಅದೇ ಅರ್ಥ. ಇಷ್ಟು ಆಸಕ್ತಿಯನ್ನು ಉಳ್ಳವಳು ನೀನು ಹೀಗೆ ಮಲಗಿರ್ಬೋದಾ ಅಂತ ಹೇಳಿ ಪೇಪೆಣ್ಣೆ ಅಂದರೆ ಅದೇ ಇಲ್ಲಿ ಅರ್ಥ. ಆ ರೀತಿಯಲ್ಲಿ ಗೋದಾದೇವಿ ಅಷ್ಟು ಆಸಕ್ತಿ ಇರುವಂತಹ ಒಬ್ಬ ಹುಡುಗಿ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಕೀಶುಕೀಶೆಂಡ್ರೆಂಗುಂ ಆನೈಚ್ಚಾತ್ತನ್ ಕಲಂದು ಪೇಶಿನ ಪೇಚ್ಚರವಂ ಕೇಟಿಲೆಯೋ ಪೇಪೆಣ್ಣೆ ಕಾಶುಂ ಪಿರಪ್ಪುಂ ಕಲಕಲಪ್ಪಕ್ಕೈ ಪೇರ್ತ್. ಇಲ್ಲಿ ಬಹಳ ವಿಶೇಷವಾದ ಅರ್ಥಗಳನ್ನು ನಾವಿಲ್ಲಿ ನೋಡ್ಬೋದು. ಅದರ ಪ್ರಕಾರ ಕಾಶುಂ ಪಿರಪ್ಪುಂ ಕಲಕಲಪ್ಪಕ್ಕೈ ಪೇರ್ತ್ ಅಂತ ಅಂದರೆ, ಕಾಶುಂ ಅಂದರೆ ಹಿಂದಿನ ಕಾಲಗಳಲ್ಲಿ, ಅಂದರೆ ಹಿಂದಿನ ದಿವಸಗಳಲ್ಲಿ ಈಗಿರುವಂತಹ ಒಂದು
ಸಿಸ್ಟಮ್ ಇರಲಿಲ್ಲ ಮದುವೆಯ ಒಂದು ಸಮಯದಲ್ಲಿ. ನಾವು ಈವನ್ ಸ್ವಾಮಿ ದೇಶಿಕರ ಚರಿತ್ರೆಯಲ್ಲೂ ನೋಡಿದ್ರೂ ಸಹ ಒಬ್ಬ ಬ್ರಹ್ಮಚಾರಿ ಹೋಗ್ತಾನೆ, ಏನಕ್ಕೆ? ತಾನು ಮದುವೆಯಾಗೋದಕ್ಕೆ ತನಗೆ ಹಣ ಬೇಕು ಅಂತ ಹೋಗ್ತಾನೆ. ಇವತ್ತು ಹಾಗಿಲ್ಲ. ಇವತ್ತು ಹೆಣ್ಣಿನ ಮನೆಯವರು ಮದುವೆಗೆಲ್ಲ ಖರ್ಚು ಮಾಡ್ತಾರೆ. ಆದರೆ ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. ಗಂಡಿನ ಮನೆಯವರು, ಅದರಲ್ಲೂ ಆ ಗಂಡು ಎಲ್ಲ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಮದುವೆಯನ್ನು ಮಾಡಬೇಕಾಗಿತ್ತು. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದಾದರೆ ಕಾಶುಂ ಪಿರಪ್ಪುಂ ಕಲಕಲಪ್ಪಕ್ಕೈ ಪೇರ್ತು. ಕಾಶುಂ ಅಂದರೆ ಈ ಮದುವೆಗೆ ಕಾಸನ್ನು ಅರೇಂಜ್ ಮಾಡೋರು ಯಾರು? ಗಂಡಿನ ಮನೆಯವರು ಆ ಕಾಲದಲ್ಲಿ. ಆ ರೀತಿಯಲ್ಲಿ ಇಲ್ಲಿ ಗಂಡಿನ ಮನೆಯವರಾದಂತಹ ಕಾಶುಂ, ಈ ಹೆಣ್ಣು ಮಕ್ಕಳೆಲ್ಲ ಇದರಲ್ಲ ಆಯರ್ಪಾಡಿಯಲ್ಲಿ, ಅವ್ರೇನು ಮಾಡ್ತಾ ಇದ್ದಾರೆ? ಅವರು 2 ಮನೆಗಳಿಗೆ ಸೇರಿದವರು ಅಲ್ವಾ. ಕಾಶುಂ ಅಂದರೆ ಆ ಗಂಡನ ಮನೆ, ಆ ಗಂಡನ ಮನೆಗೆ ಸೇರಿದವರು. ಕಾಶುಂ ಪಿರಪ್ಪುಂ, ಪಿರಪ್ಪುಂ ಅಂತ ಅಂದರೆ ಅವರ ತವ್ರ ಮನೆಗೆ ಸೇರಿದವರು. ಆ ರೀತಿಯಲ್ಲಿ ಕಾಶುಂ ಪಿರಪ್ಪುಂ ಕಲಕಲಪ್ಪಕ್ಕೈ ಸೇರ್ತು, ಅವೆರಡೂ ಸೇರಿ ಶಬ್ದ ಮಾಡಿದೆಯಂತೆ. ಕಾಶುಂ ಪಿರಪ್ಪುಂ ಕಲಕಲಪ್ಪಕ್ಕೈ ಸೇರ್ತು ವಾಶನರುಂ ಕುഴಲ್ ಆಯ್ಚಿಯರ್. ಇವರೆಲ್ಲ ಹೇಗಿದ್ದಾರಂತೆ ಅಂತ ಅಂದರೆ, ಇವರೆಲ್ಲರ ಕೂದಲುಗಳು ಬಹಳ ಸುಗಂಧವಾಗಿದೆಯಂತೆ, ಸುಗಂಧ ಬರ್ತಾ ಇದೆಯಂತೆ ಇವರ ಕೂದಲುಗಳಿಂದ. ಅದು ಯಾಕೆ ಅಂತ ಅಂದರೆ, ನಾವು ಈ ಒಂದು ಪಾಶುರದಲ್ಲೇ ನೋಡ್ಬೋದು, ಕೇಶವನೈ ಪಾಡವುಂ. ಆ ಕೇಶವ ಅಂದರೆ ಯಾರು? ಸುಂದರವಾದ ಕೂದಲುಗಳನ್ನು ಇಟ್ಟುಕೊಂಡಿರೋನು ಅಲ್ವಾ. ಆ ರೀತಿಯಾಗಿ ಸುಂದರವಾದ ಕೂದಲುಗಳನ್ನು ಇಟ್ಟುಕೊಂಡಿರೋರನ್ನ ಯಾವಾಗಲೂ ಹಾಡ್ತಾ ಇರುವಂಥವರು ಈ ಗೋಪಿಕೆಯರು. ಈ ಗೋಪಿಕೆಯರು ಕೂಡ ಅವರ ಕೂದಲುಗಳು ಸುಂದರವಾಗಿದೆ, ಅದರಿಂದ ಅವರಿಗೆ ಸುಗಂಧವನ್ನು ಬೀರ್ತಾ ಇದೆ ಅವರ ಕೂದಲುಗಳು ಅಂತ ಹೇಳಿ ಇಲ್ಲಿ ವಾಶನರುಂ ಕುഴಲ್ ಆಚ್ಚಿಯರ್ ಅಂತ ಹೇಳಿ ಗೋದಾದೇವಿ ತೋರಿಸ್ತಾಳೆ. ಅದರ ಪ್ರಕಾರ ಕಾಶುಂ ಪಿರಪ್ಪುಂ ಕಲಕಲಪ್ಪಕ್ಕೈ ಪೇರ್ತು ಅಂತ ಅಂದರೆ, ಅವರು ಬೆಳಗ್ಗಿನ ಹೊತ್ತಿನಲ್ಲಿ ಈ ಮೊಸರನ್ನು ಕಡಿತಾರೆ. ಅದೇ ತಾನೇ ಅವರಿಗೆ ಬಿಸ್ನೆಸ್ ಅಲ್ವಾ. ಆ ಒಂದು ಗೋಕುಲದಲ್ಲಿ ಅವ್ರಿಗೆ ಬಿಸ್ನೆಸ್ಸೇ ಅದು. ಹಾಲನ್ನು ಮೊಸರು ಮಾಡೋದು, ಮೊಸರಿಂದ ಬೆಣ್ಣೆ ತೆಗೆಯೋದು, ಬೆಣ್ಣೆಯನ್ನು ತುಪ್ಪ ಮಾಡೋದು, ಈ ಮಿಲ್ಕ್ ಪ್ರಾಡಕ್ಟ್ಸ್ನೆಲ್ಲ ಅವರು ಹೋಗಿ ಎಲ್ಲರಿಗೂ ವ್ಯಾಪಾರ ಮಾಡ್ಕೊಂಬರೋದು, ಅದನ್ನೆಲ್ಲ ಮಾರೋದು, ಇದೇ ಅವರಿಗೆ ಕೆಲಸ. ಆ ರೀತಿಯಲ್ಲಿ ಬೆಳಗ್ಗಿನ ಸಮಯದಲ್ಲೇ ಈ ಒಂದು ಹಾಲನ್ನು ಮೊಸರು ಮಾಡಬೇಕು, ಅದನ್ನು ಕಡಿಬೇಕು ಅನ್ನುವಂತಹ ಒಂದು ನಿಯಮದ ಪ್ರಕಾರ ಅವರು ಆ ಒಂದು ಬೆಳಗ್ಗಿನ ಸಮಯದಲ್ಲಿ ಹಾಲನ್ನು ಕಡಿದು ಮೊಸರು ಮಾಡ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ಅವರು ಕಡಿಬೇಕಾದ್ರೆ ಆ ಕಡಿಯುವಂತಹ ಕೋಲೊಂದಿದೆಯಲ್ಲ, ಅದನ್ನು 2 ಕೈಗಳಿಂದ ಹೀಗೆ ಹಿಡ್ಕೊಂಡಿದ್ದಾರೆ. ಕಾಶುಂ ಪಿರಪ್ಪುಂ ಅಂದರೆ ಏನರ್ಥ ಅಂತ ಅಂದರೆ, ಒಂದು ಕೈಯಲ್ಲಿ ಒಂದು ಸೆಟ್ ಆಫ್ ಬಳೆಗಳಿವೆ, ಮತ್ತೊಂದು ಕೈಯಲ್ಲಿ ಮತ್ತೊಂದು ಸೆಟ್ ಆಫ್ ಬಳೆಗಳಿವೆ. ಈ ಸೆಟ್ ಆಫ್ ಬಳೆಗಳು ಯಾವ್ಯಾವು? ಕಾಶುಂ ಅಂದರೆ ಗಂಡನ ಮನೆ ಕಡೆಯ ಬಳೆಗಳು, ಪಿರಪ್ಪುಂ ತವರು ಮನೆ ಕಡೆಯ ಬಳೆಗಳು. ಇವೆರಡೂ ಸೇರಿ ಶಬ್ದ ಮಾಡಿವೆ. ಹೇಗೆ? ಸುಮ್ಮನೆ ಹೇಗೆಗೋ ಶಬ್ದ ಮಾಡಿಲ್ಲ. ಅವರು ಕಡಿಬೇಕಾದ್ರೆ ರಿದಮಿಕ್ಕಾಗಿ ಅದು ಶಬ್ದ ಮಾಡಿದೆ. ಮತ್ತು ಅವರು ಕಡಿಬೇಕಾದ್ರೆ ಏನು ಮಾಡ್ತಾ ಇದ್ದಾರೆ? ಮತ್ತಿನಾಲ್ ಓಶೈಪಡುತ್ತೆ. ಈ ಬಳೆಗಳು ಆ ಬಳೆಗಳು ಶಬ್ದ ಮಾಡ್ತಾ ಇವೆ. ಮತ್ತಿನಾಲ್ ಓಶೈಪಡುತ್ತೆ ತೈರರವಂ ಕೇಟಿಲಯೋ ಅಂದರೆ ಆ ಒಂದು ಹಾಲನ್ನು ಅವರು ಕಡಿತಾ ಇದ್ದಾರೆ. ಆ ಸಮಯದಲ್ಲಿ ಈ ಬಳೆಗಳು ರಿದಮಿಕ್ಕಾಗಿ ಶಬ್ದ ಮಾಡಿದೆ, ತಾಳ ಹಾಕುವಂತೆ. ಯಾವುದಕ್ಕೆ ತಾಳ ಹಾಕುವಂತೆ ಅಂತ ಅಂದರೆ, ಅವರು ಆ ಸಮಯದಲ್ಲೂ ಕೂಡ ಆ ಕೃಷ್ಣನ ನಾಮಗಳನ್ನೇ ಹೇಳಿಕೊಂಡು ಅವರು ಕಡಿತಾ ಇದ್ದಾರಂತೆ. ಅವರು ನಾಮಗಳನ್ನು ಹಾಡ್ತಾ ಇರಬೇಕಾದಂಥ ಸಮಯದಲ್ಲಿ ಅವರು ಹಾಡ್ತಾ ಇದ್ದಾರಲ್ಲ ನಾಮಗಳನ್ನು, ಅದಕ್ಕೆ ತಾಳ ಆಗುವಂತೆ ಈ ಒಂದು ಬಳೆಗಳ ಸದ್ದು ಸರಿ ಹೊಂದುತ್ತಾ ಇದೆ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದಾದರೆ ಇದನ್ನೇ ನಾವು ಭಾಗವತದಲ್ಲೂ ಸಹ ನೋಡ್ತೀವಿ. ಭಾಗವತದಲ್ಲಿ ನಾವು ನೋಡೋದಾದರೆ ಉದ್ಗಾಯತೀನಾಂ ಅರವಿಂದಲೋಚನಂ ವ್ರಜಾಂಗನಾನಾಂ ದಿವಮಸ್ಪೃಶಾಧ್ವನಿ ದದ್ನಶ್ಚ ನಿರ್ಮಂಥನ ಶಬ್ದಮಿಶ್ರಿತಃ ನಿರಸ್ಯತೆಯೇನ ದಿಶಾಮಮಂಗಲಂ ಅಂತ ಹೇಳಿ ಈ ರೀತಿಯಾಗಿ ಗೋಪಿಯರೆಲ್ಲರೂ ತಮ್ಮ ಬೆಳಗ್ಗಿನ ಸಮಯದಲ್ಲಿ ತಾವು ಮಾಡುವಂತಹ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ. ಅಂದರೆ ತಮ್ಮ ಒಂದು ಕೆಲಸ ಏನಿದೆ ಅದನ್ನು ಅವರು ಬಿಡಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ನಮಗೆ ಕೆಲಸಕ್ಕೆ ಹೋಗುವುದು ಒಂದು ಆಬ್ಲಿಗೇಷನ್. ಅದೇ ರೀತಿಯಲ್ಲಿ ನಾವು ಈಗ ನಮಗೆ ಯಾರು ಸಂಧ್ಯಾವಂದನೆ ಇತ್ಯಾದಿಗಳು ಮಾಡೋದಕ್ಕೆ ಅರ್ಹರೋ ಅವರಿಗೆ ಇದು ಕೂಡ ನಮಗೆ ಒಂದು ಆಬ್ಲಿಗೇಷನ್.
ಇದನ್ನು ಬಿಡದೆ ಅದ್ರ ಜೊತೆಗೆ ಅವರು ನಾಮ ಸಂಕೀರ್ತನ ಮಾಡ್ತಾಯಿದ್ದಾರೆ. ಮೊಸರು ಕಡಿಯೋದು ಅವ್ರಿಗೊಂದು ಆಕ್ಯುಪೇಷನ್ ಪ್ಲಸ್ ಆಬ್ಲಿಗೇಷನ್, ಅದರ ಜೊತೆಗೆ ನಾಮ ಸಂಕೀರ್ತನ ಮಾಡ್ತಾ ಇದ್ದಾರೆ. ಅದನ್ನೇ ದಾಸರು ಕೂಡ ಹೇಳಿ ತೋರಿಸೋದು, ಪರಿಪರಿ ಕೆಲಸದವಳು ಒಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ ಅಂತ ಹೇಳಿ ದಾಸರು ನಮಗೆ ತೋರಿಸ್ತಾರೆ. ಪರಿಪರಿ ಕೆಲಸದವಳು ಅಂದರೆ ನೀನು ಯಾವುದೇ ರೀತಿಯಾದ ಕೆಲಸಗಳು ಮಾಡು, ಎಲ್ಲ ಕೆಲಸಗಳಲ್ಲೂ ಅವನ ಒಂದು ನಾಮವನ್ನು ನೀನು ತೆಗೆದುಕೊಂಡು ಮಾಡಬಾರದೆ ಅಂತ ಹೇಳಿ ಪರಿಪರಿ ಕೆಲಸದವಳು ಒಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ ಅಂತ ದಾಸರು ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ಇಲ್ಲಿ ಮತ್ತಿನಾಲ್ ಓಶೈಪಡುತ್ತ ತೈರರವಂ ಕೇಟ್ಟಿಲೆಯೋ ನಾಯಕ ಪೆಣ್ಪಿಳ್ಳಾಯ್ ನಾರಾಯಣನ್ ಮೂರ್ತಿ. ಮೊದಲೇ ಹೇಳಿದ ಹಾಗೆ ಪೇಯ್ ಪೆಣ್ಣೆ ನಾಯಕ ಪೆಣ್ಪಿಳ್ಳಾಯ್ ಇವೆರಡೂ ಸಹ ಈ ಹುಡುಗಿಗೆ ತೋರಿಸುವಂತಹ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್. ಈ ಸಖಿ ಅಂದರೆ 7ನೆಯ ಪಾಶುರದಲ್ಲಿ ಎಬ್ಬಿಸುತ್ತಿರುವಂತಹ ಈ ಸಖಿಯ ಒಂದು ವಿಶೇಷವಾದ ಗುಣ ಏನು ಅಂದರೆ ಇವಳು ಬಹಳ ಹಳಬಳು. ಈ ಒಂದು ಭಾಗವತರ ಗೋಷ್ಠಿಗೆ ಇವಳು ಹೊಸಬಳೇನಲ್ಲ, ತುಂಬ ದಿನದಿಂದಿದ್ದಾಳೆ. ಇವಳಿಗೂ ತುಂಬ ಆಸಕ್ತಿ ಇದೆ, ತುಂಬ ಆಸೆ ಇದೆ. ಇವಳು ಬಂದರೆ ಚೆನ್ನಾಗಿ ಹಾಡ್ತಾಳೆ. ಅದು ಮಾತ್ರ ಅಲ್ಲ, ಇವಳೇ ನಮ್ಮೆಲ್ರಿಗೂ ಕೇಂದ್ರ ಬಿಂದು. ಯಾಕೆ ಅಂತ ಅಂದರೆ ನಾಯಕ ಪೆಣ್ಪಿಳ್ಳ, ನೀನು ಇಲ್ಲದೆ ಹೋದರೆ ಆ ಕೃಷ್ಣ ನಿನ್ನನ್ನು ಕೇಳ್ತಾನೆ. ಆಮೇಲೆ ಕೇಶವನೈ ಪಾಡவும் ನೀ ಕೇಟೇ ಕೆಡುತ್ತೀಯೋ, ನೀ ಎಂಥವಳು, ನೀನು ಆ ಕೇಶವನನ್ನು ಹಾಡಬೇಕು ಅಂತ ನೀ ಕೇಳ್ತಾ ಇದ್ದೆ ಅಲ್ವಾ, ಅದಲ್ಲದೆ ನಮ್ಮೆಲ್ಲರಿಗೂ ನಾಯಕಿಯಾಗಿರೋಳು. ನೀನೇ ಹೀಗೆ ಮಲಗಿದರೆ ನಮ್ಮ ಗೋಷ್ಠಿ ಶೋಭಿಸತ್ತಾ, ಏಳು ದಯವಿಟ್ಟು ಬೇಗ ಅಂತ ಹೇಳಿ ಇಲ್ಲಿ ಗೋದಾದೇವಿ ಈ ಸಖಿಯನ್ನು ಎಬ್ಬಿಸ್ತಾ ಇದ್ದಾಳೆ. ಇಲ್ಲಿ ಕೇಶವನ್ನನ್ನುವಂತಹ ತಿರುನಾಮಕ್ಕೂ ಸಹ ಅತ್ಯಂತ ವಿಶೇಷವಾದ ಅರ್ಥಗಳನ್ನು ನಮ್ಮ ಆಚಾರ್ಯರು ತೋರಿಸ್ತಾರೆ. ಅದೆಲ್ಲವನ್ನು ನಾವು ನಾಳೆಯ ಉಪನ್ಯಾಸದಲ್ಲಿ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜೇತಾಂ ಭುವಿ. ಶ್ರೀಮತೆ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯಪಾದುಕಾ ಸೇವಕ ಶ್ರೀವನ್ ಷಡೋಪಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವನ್ ಷಡೋಪಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ವಾತ್ಸ್ಯ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ. ಶ್ರೀಮತೆ ಅನಂತ ಪದ್ಮನಾಭಾರ್ಯ ಮಹಾದೇಶಿಕಾಯ ನಮಃ. ಒಂದು ರಿಕ್ವೆಸ್ಟ್ ಎಲ್ರಿಗೂ, ಎಲ್ಲ ದಿನ ನಾವು ಮುಗಿಸೋ ಹಾಗೆ ನಾಳೆಯ ಪಾಶುರವನ್ನು ಹೇಳಿಬಿಟ್ಟು ನಾವು ಇದನ್ನು ಅಂತ್ಯಗೊಳಿಸೋಣ. கீழ்வானம் வெள்ளென்றெருமை சிறுவீடு மேய்வான் பரந்தனகான் மிக்குள்ள பிள்ளைகளும் போவான் போகின்றாரை போகாமல் காத்து உன்னை கூவான் வந்து நின்றோம். கோது கலமுடைய பாவாய் எழுந்திராய் பாடிப்பறை கொண்டு மாவாய் பிளந்தானை மல்லரை மாட்டிய தேவாதி தேவனை சென்று நாம் சேவித்தால் ஆவா என்றாராய்ந்தருளேலோர் எம்பாவாய்.